ನಮಸ್ಕಾರ. ಸುದ್ದಿ 9 ವೆಬ್ಸೈಟ್ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರ, ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕೆಲವು ದಿನಗಳು ಮಾತ್ರ ಉಳಿದಿದೆ. ಇಡೀ ಕರಾವಳಿಯಾದ್ಯಂತ ಒಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಕರಾವಳಿ ಎನ್ನುವಂಥ ವಿಚಾರಗಳು ಬಂದರೆ ಇಲ್ಲಿ ಹಲವಾರು ದೇವರುಗಳ ಆಲಯಗಳನ್ನು ನಾವು ಕಾಣ್ತೀವಿ. ಪ್ರಮುಖವಾಗಿ ಇಲ್ಲಿ ಇಡೀ ಒಂದು ಕರಾವಳಿಗೆ ಆಗಿರ್ಬೋದು, ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಾಗಿರ್ಬೋದು, ಅಥವಾ ಹೊರದೇಶಗಳಿಂದ ಕೂಡ ಸಾಕಷ್ಟು ಲಕ್ಷಾಂತರ ಭಕ್ತಾದಿಗಳು ಊರಿಗೆ ಬಂದರೆ ಖಂಡಿತವಾಗಿ ಕೂಡ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಪ್ರತೀತಿ ಸಾಕಷ್ಟು ವರ್ಷಗಳಿಂದ ಇರುವಂಥದ್ದು. ಜೊತೆಗೆ ಈ ಕ್ಷೇತ್ರದ ಹಿನ್ನೆಲೆ ಕೂಡ ಹಾಗೆ ಇದೆ. ವಿಶೇಷವಾಗಿ ಮಾರ್ಚ್ 4ನೇ ತಾರೀಕಿಂದ ಮಾರ್ಚ್ 13 ತಾರೀಕು ತನಕ ವಿಶೇಷವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏನಿದೆ ಅದು ನಡೀಲಿಕ್ಕಿರುವಂಥದ್ದು. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರದ ನವೀಕರಣ ಆಗಲಿಕ್ಕಿದೆ. ಪ್ರಮುಖವಾಗಿ ವಿಶೇಷವಾಗಿ ಕರಾವಳಿಯಲ್ಲಿ ಎಲ್ಲೂ ಕಾಣಸಿಗದಂತಹ ಹಲವಾರು ವಿಶೇಷತೆಗಳನ್ನು ಒಳಗೊಂಡಂತಹ ವಿಶೇಷವಾಗಿರುವಂಥ ವಿನ್ಯಾಸಗಳನ್ನು ಒಳಗೊಂಡಂತಹ ಕ್ಷೇತ್ರ ಪೊಳಲಿ ಇದೀಗ ನಿರ್ಮಾಣ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಈ ನಿರ್ಮಾಣದ ಜವಾಬ್ದಾರಿಯನ್ನು ಸಾಕಷ್ಟು ಜನ ವಹಿಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಹೇಳಿದ್ದೇವೆ, ಪ್ರತಿ ದಿನವೂ ಕೂಡ ಸಾಕಷ್ಟು ಸೇವಾಕರ್ತರು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮದೇ ಆದಂತಹ ಕೊಡುಗೆಯನ್ನು ಶ್ರಮದಾನದ ಮುಖಾಂತರ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಬೇರೆ ಬೇರೆ ಸೇವಾ ಸಮಿತಿಗಳು ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ನೆಲೆಯಲ್ಲಿ ಸಾಕಷ್ಟು ದಾನವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಭಗವತಿ ತೀಯಾ ಸಮಾಜ ಸೇವಾ ಸಮಿತಿ ನಂದ್ಯ ಪೊಳಲಿ ಇವರಿಂದ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಶ್ರೀ ದುರ್ಗಾಪರಮೇಶ್ವರಿ ಗುಡಿಯ ದ್ವಾರದ್ವಯಗಳ ರಜತ ಕವಚ ಸಮರ್ಪಣಾ ಸಮಾರಂಭ ಒಂದನ್ನು ಮಾಡಿಕೊಂಡು ಈ ಒಂದು ಸಮಾಜ ಬಾಂಧವರು ಕೊಡುವಂಥ ರಜತ ಕವಚ ಸಮಾರಂಭ ಏನಿದೆ, ಸೊ ಅತ್ಯಂತ ವಿಶೇಷವಾಗಿ ಆಗ್ಲಿಕ್ಕಿದೆ. ಪ್ರಮುಖವಾಗಿ ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಇಲ್ಲಿಯ ನಾವು ಕಾಣ್ತಾ ಇರುವಂಥ ಈ ಕ್ಷೇತ್ರಕ್ಕೂ ಸಮೀಪದಲ್ಲಿರುವಂಥ ರಾಜರಾಜೇಶ್ವರಿ ಕ್ಷೇತ್ರಕ್ಕೂ ಇರುವಂಥ ಸಂಬಂಧ ಬಹಳಷ್ಟು ಹತ್ತಿರ ಇದೆ ಎನ್ನುವಂಥ ವಿಚಾರ. ಹಾಗಾದರೆ ಏನು ಇಲ್ಲಿಯ ಇತಿಹಾಸ ಏನು ಎನ್ನುವಂಥದ್ರ ಜೊತೆಗೆ ಇಲ್ಲಿಗೂ ಮತ್ತು ಅಲ್ಲಿಗೆ ಇರುವಂತಹ ಸಂಬಂಧ ಏನು ಎನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಶ್ರೀ ವಿ ಜನಾರ್ದನ ಮುಂಜೆ, ಪ್ರಧಾನ ಕಾರ್ಯದರ್ಶಿಗಳು. ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಇತಿಹಾಸ ಪ್ರಸಿದ್ಧವಾದಂತಹ ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತಹ ಪವಿತ್ರ ಕ್ಷೇತ್ರ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. 1000 ಸೀಮೆ 16 ಗ್ರಾಮವನ್ನೊಳಗೊಂಡಂತಹ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಭಕ್ತಾದಿಗಳ ಸಹಕಾರ ಪ್ರೋತ್ಸಾಹ ಯಾವತ್ತೂ ಇದ್ದೇ ಇದೆ. ಅದರಲ್ಲಿಯೂ ಪೊಳಲಿ ಕ್ಷೇತ್ರಕ್ಕೂ ಈ ನಂದ್ಯ ಕ್ಷೇತ್ರಕ್ಕೂ ಒಂದು ಅವಿನಾಭಾವಂಥ ಸಂಬಂಧ ಇದೆ. ಬೇರೆ ಕಡೆಯಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ, ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭೇಟಿಯಾಗಿ ಆ ಬಳಿಕ ಜಾತ್ರೆ ಆಗುವಂಥದ್ದು ನಾವೆಲ್ಲ ನಮ್ಮ ಕರಾವಳಿಯ ಬೇರೆ ಬೇರೆ ಕಡೆಯಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಧ್ವಜಾರೋಹಣದ ಸಂದರ್ಭದಲ್ಲಿ ಈ ನಂದ್ಯ ಕ್ಷೇತ್ರದಿಂದ ಭಂಡಾರ ಹೋಗಿ ಆ ಬಳಿಕ ಧ್ವಜಾರೋಹಣ ಆಗುವುದು ಇದು ಸಂಪ್ರದಾಯ. ಪೊಳಲಿ ದೇವಸ್ಥಾನದ ಧ್ವಜಾರೋಹಣದ ದಿನ ಅಂದರೆ ಮಾರ್ಚ್ 14ನೇ ತಾರೀಕು ಸಂಜೆ ಈ ನಂದ್ಯ ಕ್ಷೇತ್ರದ ಈ ಪುಣ್ಯಸ್ಥಳದಲ್ಲಿ ಇಲ್ಲಿಯ ಶ್ರೀ ಭಗವತಿ ಸಾನ್ನಿಧ್ಯ ಇರ್ಬೋದು, ಭದ್ರಕಾಳಿ ಕ್ಷೇತ್ರ ಇರ್ಬೋದು, ಅಥವಾ ಅರಸು ದೈವಗಳಿರ್ಬೋದು, ಹಾಗೆಯೇ ವಯನಾಡು ವಿಷ್ಣುಮೂರ್ತಿ ದೈವಸ್ಥಳ ಇರ್ಬೋದು, ಇದರದೆಲ್ಲ ಈ ನಂದ್ಯ ಕ್ಷೇತ್ರದಲ್ಲಿ ಪೂಜೆಯಾಗಿ ಆ ಬಳಿಕ ಎಲ್ಲ ತೀಯಾ ಸಮಾಜ ಬಾಂಧವರು ಹಾಗೆ ಬಂದಂತಹ ಇತರ ಸಮಾಜ ಬಾಂಧವರನ್ನು ಸೇರಿಸಿಕೊಂಡು ಭಗವತಿ ಸಾನ್ನಿಧ್ಯ, ಭದ್ರಕಾಳಿ ಬಿಂಬ, ಅರಸು ದೈವಗಳ ಆಯುಧ ಹಾಗೆಯೇ ಕದರ್ಮುಡಿ ಇದನ್ನು ಹಿಡಿದುಕೊಂಡು ಈ ಸೂಟೆ ಅಂತ ಹೇಳುವಂಥದ್ದು ನಮ್ಮ ತುಳುನಾಡಿನಲ್ಲಿ ಒಂದು ವಿಶೇಷವಾದ ಸಂಪ್ರದಾಯ. ಆ ಸೂಟೆಯ ಬೆಳಕಿನಲ್ಲಿ ಇಲ್ಲಿಯೇ ಹತ್ತಿರದಲ್ಲಿರುವಂತಹ ಪಲ್ಗುನಿ ನದಿ ಕಟಹಕ್ಕೆ ಬಂದು ಅಲ್ಲಿಂದ ದೋಣಿಯ ಮೂಲಕ ಸುಲಕ್ಕಿ ಪಡ್ಪು ಎನ್ನುವಂತಹ ಸ್ಥಳಕ್ಕೆ ಬರುವಂಥದ್ದು. ಅಲ್ಲಿಂದ ಬಂದು ಅಲ್ಲಿ ಸುಲಕ್ಕಿ ಪಡ್ಪು ಎನ್ನುವಂಥ ಸ್ಥಳದಲ್ಲಿ ಮಹಮ್ಮಾಯಿ ಕಟ್ಟೆ ಇದೆ. ಆ ಮಹಮ್ಮಾಯಿ ಕಟ್ಟೆಗೆ ಬಂದು ಅಲ್ಲಿ ಪ್ರದಕ್ಷಿಣೆ ಬಂದು ಅಲ್ಲಿಂದ ವಾದ್ಯಘೋಷಗಳೊಂದಿಗೆ ಸೂಟೆಯ ಬೆಳಕಿನಲ್ಲಿ ಎಲ್ಲ ಬಂಧು ಬಾಂಧವರನ್ನು ಸೇರಿಸಿಕೊಂಡು ವಿಜೃಂಭಣೆಯಿಂದ ಪೊಳಲಿ ಕ್ಷೇತ್ರಕ್ಕೆ ಬರುವುದು. ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ಭಗವತಿ ಮಾತೆಯ ಈ ಭಂಡಾರವನ್ನು ಗೌರವಪೂರ್ವಕವಾಗಿ ಎದುರುಗೊಂಡು ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವರು ಒಂದು ಸುತ್ತು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಅಲ್ಲಿ ಬಿಂಬವನ್ನು ಇರಿಸಿ ಆ ಬಳಿಕ ನಂದ್ಯದ ಕುರಿಕಾರರಿಗೆ ಪ್ರಸಾದವನ್ನು ಕೊಡುವುದರ ಮೂಲಕ ಧ್ವಜಾರೋಹಣ ಆಗುವಂಥದ್ದು ಇಲ್ಲಿಯ ಸತ್ಸಂಪ್ರದಾಯ. ಹಾಗೆ ಮತ್ತೂ ಒಂದು ವಿಶೇಷವಾದ ಸಂಪ್ರದಾಯ ಇದೆ. ಈ ಧ್ವಜಾರೋಹಣ ಆದಂತಹ ಮರುದಿವಸ ಬೆಳಿಗ್ಗೆ ಪೊಳಲಿ ದೇವಸ್ಥಾನದಲ್ಲಿ ಆರಾಡ ಕರೆಯುವುದು ಅಂತ ಹೇಳುವಂಥ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ದೇವಸ್ಥಾನದಲ್ಲಿ ಎಷ್ಟು ದಿವಸದ ಜಾತ್ರೆ ಯಾವಾಗ ಕೊನೆಗೊಳ್ತದೆ, ಯಾವಾಗ ಪ್ರಾರಂಭ ಆಗ್ತದೆ ಎನ್ನುವಂಥದ್ದು ನಮಗೆ ಮೊದಲೇ ಗೊತ್ತಿರ್ತದೆ. ಆದರೆ ಪೊಳಲಿ ದೇವಸ್ಥಾನದ ವಿಶೇಷ ಯಾವುದು ಅಂತ ಹೇಳಿದರೆ, ಧ್ವಜಾರೋಹಣ ಆಗುವಂತಹ ದಿನ ಗೊತ್ತಿರ್ತದೆ, ಆದರೆ ಧ್ವಜ ಅವರೋಹಣ ಆಗುವುದು ಯಾವಾಗ ಅಂತ ಹೇಳಿ ಯಾರಿಗೂ ಗೊತ್ತಿರುವುದಿಲ್ಲ. ಮುಖ್ಯವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗಾಗಲಿ, ತಂತ್ರಿವರಿಯರಿಗಾಗಲಿ ಅಥವಾ ಅರ್ಚಕ ಪ್ರಮುಖರಿಗಾಗಲಿ ಯಾರಿಗೂ ಗೊತ್ತಾಗುವುದಿಲ್ಲ. ಅದು ನಿಶ್ಚಯ ಆಗುವುದು
ಪೊಲಲಿ ದೇವಸ್ಥಾನದ ಒಳಪಟ್ಟಂತಹ ಚೌಟರ ಅರಮನೆಯ ಜ್ಯೋತಿಷಿಗಳ ಕವಡೆಯ ಮನೆಯಲ್ಲಿ. ಅಲ್ಲಿಗೆ ನಮ್ಮ ಪೊಲಲಿಯ ಪ್ರತಿನಿಧಿಗಳು ಹೋಗಿ ಅಲ್ಲಿಂದ ಆ ದಿನವನ್ನು ಗೊತ್ತುಪಡಿಸಿಕೊಂಡು ಅವರು ಪೊಲಲಿಗೆ ಬಂದು ಆ ಬಳಿಕ ಇಲ್ಲಿ ಆರಾಡ ಕರೆಯುವವರ ಕಿವಿಯಲ್ಲಿ ಹೇಳಿ ಆ ಬಳಿಕ ಅದು ಘೋಷಣೆ ಆಗುವಂಥದ್ದು. ಈ ಆರಾಡ ಕರೆಯುವುದು ಎನ್ನುವಂತಹ ಒಂದು ವಿಶಿಷ್ಟ ಸಂಪ್ರದಾಯದ ಸರ್ವ ಜವಾಬ್ದಾರಿಯನ್ನು ಅನಾದಿ ಕಾಲದಲ್ಲಿಯೇ ಪೊಲಲಿ ಕ್ಷೇತ್ರದವರು ಈ ತೀಯಾ ಸಮಾಜದವರಿಗೆ ಕೊಟ್ಟಿದ್ದಾರೆ. ಅದರ ಎಲ್ಲ ಜವಾಬ್ದಾರಿ ತೀಯಾ ಸಮಾಜದವರು. ಅದನ್ನು ಅದೆಷ್ಟೋ ವರ್ಷಗಳಿಂದ ಈ ನಂದ್ಯದ ಮನೆಯ ಗುರಿಕಾರರು ಅದನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಬಹಳ ಭಕ್ತಿಪೂರ್ವಕವಾಗಿ ಅದನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆ ಆರಾಡ ಕರೆಯುವಂತಹ ಪಂಬದ ಬಂಧುಗಳನ್ನು ಅವರಿಗೆ ಹೋಗಿ ಹೇಳಿಕೆ ಕೊಡುವುದು, ಅವರನ್ನು ಈ ನಂದ್ಯ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವುದು, ಇಲ್ಲಿ ಕದುರ್ಮುಡಿಯನ್ನು ತಯಾರು ಮಾಡುವುದು, ಅದನ್ನು ಪೊಲಲಿಗೆ ಬಹಳ ಭಕ್ತಿಯಿಂದ ಕೊಂಡು ಹೋಗುವುದು, ಆ ಬಳಿಕ ಪಂಬದ ಬಂಧುಗಳನ್ನು ಪೊಲಲಿ ಕ್ಷೇತ್ರಕ್ಕೆ ಕರೆಸಿಕೊಂಡು ಅಲ್ಲಿ ಅವರನ್ನು ಆರಾಡ ಕರೆಯುವಂತಹ ವ್ಯವಸ್ಥೆಗೆ ಸಜ್ಜುಗೊಳಿಸುವುದು. ಇದನ್ನೆಲ್ಲ ಮಾಡಿದ ನಂತರ ದೇವಸ್ಥಾನದ ಆಡಳಿತ ಮಂಡಳಿಯವರ ಅಪ್ಪಣೆ ಬಂದ ಬಳಿಕ ಆ ಪಂಬದ ಬಂಧುಗಳನ್ನು ನಂದ್ಯದ ಗುರಿಕಾರರು ಕರೆದುಕೊಂಡು ಬಂದು ಅಲ್ಲಿ ಪೊಲಲಿಯಲ್ಲಿ ಪ್ರಮಾಣ ಬಾವಿ ಅಂತ ಇದೆ. ಆ ಪ್ರಮಾಣ ಬಾವಿಗೆ 3 ಸುತ್ತು ಪ್ರದಕ್ಷಿಣೆ ಬಂದು ಅಲ್ಲಿಯ ರಾಜಾಂಗಣದ ಎದುರು ಬಂದು ಅಲ್ಲಿ ನಮ್ಮ ದೇವಸ್ಥಾನದ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಳಿಯಿಂದ ಅಲ್ಲಿಯ ಶೇರಿಗಾರರು ಬಂದು ಪಂಬದ ಬಂಧುಗಳ ಕಿವಿಯಲ್ಲಿ ಆರಾಡದ ದಿನವನ್ನು ಉಸುರ್ತಾರೆ. ಆ ಪಂಬದ ಬಂಧುಗಳು ಜಾಗಟೆ ಬಾರಿಸಿ 3 ಸಲ ಆರಾಡವನ್ನು ಕರೆಯುತ್ತಾರೆ. ಅದಕ್ಕಿಂತ ಮೊದಲು ಈ ಕದುರ್ಮುಡಿ ತಿರುಗಿಸುವುದು ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮ ಜರುಗ್ತದೆ. ಆ ಪ್ರಮಾಣ ಬಾವಿಗೆ 3 ಸುತ್ತು ಬಂದ ನಂತರ ದೇವಸ್ಥಾನದ ಅಂಗಣಕ್ಕೆ ಬಂದು ಅಲ್ಲಿ ಕದುರ್ಮುಡಿಯಲ್ಲಿ ಭದ್ರಕಾಳಿ ಬಿಂಬವನ್ನು ಪ್ರತಿಷ್ಠಾಪಿಸಿ ಅದನ್ನು ನಂದ್ಯದ ಗುರಿಕಾರರು 3 ಸುತ್ತು ತಿರುಗಿಸುವಂತಹ ಒಂದು ವಿಶೇಷ ಸಂಪ್ರದಾಯ ಇದೆ. ಹಾಗೆ ಆರಾಡ ಕರೆದ ಬಳಿಕ ಪೊಲಲಿಯಲ್ಲಿ ಆರಾಡ ಕರೆದ ಬಳಿಕ ಅವರನ್ನು ಅಖಿಲೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲಿಕ್ಕುಂಟು. ಇದು ನಂದ್ಯದ ಮನೆಯವರಿಗೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಆರಾಡ ಕರೆದು ಅಲ್ಲಿಂದ ಬಂದು ಆ ದಿವಸದ ಕಾರ್ಯಕ್ರಮ ಮುಗಿಯುತ್ತದೆ. 2ನೇ ದಿವಸ ಪುನಃ ಹಾಗೆ ದೇವಸ್ಥಾನದಲ್ಲಿ ಆರಾಡ ಕರೆಸಲಿಕ್ಕುಂಟು. ಬೆಳಿಗ್ಗೆ ಹೋದ ಕೂಡಲೇ ಅಲ್ಲಿ ದೇವಸ್ಥಾನದ ಗುತ್ತಿನವರು, ಅರ್ಚಕ ವೃಂದದವರು ಎಲ್ಲ ಆಡಳಿತ ಮಂಡಳಿಯವರು ಎಲ್ಲ ಇರ್ತಾರೆ. ಪುನಃ ಪಂಬದ ಬಂಧುಗಳನ್ನು ಬರಮಾಡಿಸಿ ದೇವಸ್ಥಾನದ ರಾಜಾಂಗಣದಲ್ಲಿ ಆರಾಡ ಕರೆಯಿಸಲಿಕ್ಕುಂಟು. ಆ ಬಳಿಕ ಅವರನ್ನು ಕರೆದುಕೊಂಡು ಇಲ್ಲಿ ಸೂಲಕ್ಕಿ ಪಡುಪು ಎನ್ನುವಂತಹ ಮಾಮ್ಮಾಯಿ ಕಟ್ಟೆಗೆ ಕರೆದುಕೊಂಡು ಬರಲಿಕ್ಕುಂಟು. ಅಲ್ಲಿ ಸುಲಕ್ಕಿ ಪಡುಪಿನಲ್ಲಿ ಪುನಃ ಆರಾಡ ಕರೆಸಲಿಕ್ಕುಂಟು. ಅಲ್ಲಿಂದ ಪಂಬದ ಬಂಧುಗಳನ್ನು ಪಲ್ಗುರಿ ನದಿ ಕಟಾಕ್ಕೆ ಕರೆದುಕೊಂಡು ಬಂದು ಅಲ್ಲಿ ದೋಣಿಯ ಮೂಲಕ ಈ ನಂದ್ಯ ಕ್ಷೇತ್ರಕ್ಕೆ ಕರೆದುಕೊಂಡು ಬರಲಿಕ್ಕುಂಟು. ಇಲ್ಲಿ ಭದ್ರಕಾಳಿ ದೇವಸ್ಥಾನದ ಎದುರುಗಡೆ ನಿಂತು ಭಗವತಿ ಸಾನ್ನಿಧ್ಯದಲ್ಲಿ ಪೊಲಲಿಯಲ್ಲಿ ಆರಾಡ ಕರೆದ ಹಾಗೆ ಇಲ್ಲಿ ಕೂಡ 3 ಸಲ ಆರಾಡ ಕರೆಯುವಂಥ ಒಂದು ವಿಶೇಷ ಸಂಪ್ರದಾಯ ಪೊಲಲಿ ಕ್ಷೇತ್ರದಿಂದ ಈ ನಂದ್ಯ ಕ್ಷೇತ್ರಕ್ಕೆ ಕೊಟ್ಟಂತಹ ಒಂದು ಗೌರವ. ಅಥವಾ ರಾಜರಾಜೇಶ್ವರಿ ಅಮ್ಮನವರಿಗೂ ಭಗವತಿ ಮಾತೆಗೂ ಇರುವಂತಹ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ. ಪೊಲಲಿ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಿ ಆರಾಡ ಕರೆಯುವಂತಹ ಪದ್ಧತಿ ಇರುವುದು ಅದು ಈ ತೀಯಾ ಸಮಾಜದ ಕೇಂದ್ರ ಸ್ಥಾನವಾದಂತಹ ಈ ನಂದ್ಯ ಕ್ಷೇತ್ರದಲ್ಲಿ ಮಾತ್ರ. ಉಳಿದಂತಹ ಯಾವ ಕಡೆ ಹೋಗಿ ಆರಾಡ ಕರೆಯುವಂತಹ ಕ್ರಮ ಇಲ್ಲ. ಆದ್ದರಿಂದ ಅದು ಕಳೆದ ಹಲವು ದಶಕಗಳಿಂದ ಇಲ್ಲಿ ಬಹಳ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಈ ನಂದ್ಯದ ಮನೆಯವರು ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದರಲ್ಲಿಯೂ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ಆರಾಡ ಕರೆಯಿಸುವಂತಹ ಎಲ್ಲ ಇದರ ಮೌಲ್ಯ ಸುಮಾರು ಒಂದು 40,000 ರೂಪಾಯಿಯಷ್ಟು ಖರ್ಚಾಗ್ತದೆ. ಅದನ್ನು ಅನಾದಿ ಕಾಲದಿಂದಲೂ ನಂದ್ಯದ ಮನೆಯ ಗುರಿಕಾರರ ಮನೆಯವರೇ ಅದನ್ನು ಪಾವತಿಸುವಂತಹ ಒಂದು ಕ್ರಮ. ಇದಕ್ಕೆ ದೇವಸ್ಥಾನದಿಂದ ಯಾವುದೇ ಕೊಡುವಂತಹ ಕ್ರಮ ಇಲ್ಲ. ಇದನ್ನು ಅದು ದೇವರ ಸೇವೆ ಎಂಬುದಾಗಿ ನಂದ್ಯದ ಮನೆಯವರು ತಿಳಿದು ಅದನ್ನು ಬಹಳ ಭಕ್ತಿಯಿಂದ ಇವತ್ತಿನವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ಇದು ಪೊಲಲಿ ದೇವಸ್ಥಾನಕ್ಕೂ ನಂದ್ಯದ ಮನೆಯವರಿಗೂ ನಂದ್ಯದ ಕ್ಷೇತ್ರಕ್ಕೂ ಇರುವಂತಹ ಒಂದು ಆತ್ಮೀಯವಾದ ಸಂಬಂಧ. ಆ ಗೌರವವನ್ನು ಇವತ್ತಿಗೂ ನಮ್ಮ ಎಲ್ಲ ತೀಯಾ ಸಮಾಜ ಬಾಂಧವರು ನಂದ್ಯದ ಮನೆಯವರ ನಂದ್ಯದ ಗುರಿಕಾರರ ಜೊತೆಗೂಡಿ ಅದನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಮುಂದೆಯೂ ಅದನ್ನು ಬಹಳ ವಿಧಿವತ್ತಾಗಿ ನೆರವೇರಿಸಿಕೊಂಡು ಹೋಗಬೇಕು ಎನ್ನುವಂಥ ಆಶಯ ಇದೆ. ಅದಕ್ಕೆ ಶ್ರೀ ದೇವರ ಅನುಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇವೆ. ಹಾಗೆ ಶ್ರೀ ಭಗವತಿ ತೀಯಾ ಸಮಾಜ ಸೇವಾ ಸಮಿತಿ ಎನ್ನುವಂಥದ್ದಿದೆ. ಇದು ಆ್ಯಕ್ಚುಲಿ ಕಾರ್ಯನಿರ್ವಹಿಸುವಂಥದ್ದು ಹೇಗೆ ಕಾರ್ಯನಿರ್ವಹಿಸ್ತದೆ?
ನಾನು ಈಗಾಗಲೇ ಹೇಳಿದ ಹಾಗೆ ಪೊಳಲಿ ದೇವಸ್ಥಾನಕ್ಕೂ ನಂದ್ಯ ಕ್ಷೇತ್ರಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಅದು ಇನ್ನೂ ಹೀಗೆ ಮುಂದುವರಿಯಬೇಕು. ಇದರಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎನ್ನುವಂಥ ಆಶಯ ನಮ್ಮದಿತ್ತು. ಪೊಳಲಿ ಕ್ಷೇತ್ರ ಇದೀಗ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಶಿಲಾಮಯವಾಗಿ ಪುನರ್ನಿರ್ಮಾಣಗೊಳ್ತಾ ಇದೆ. ಇದಕ್ಕೆ ಜಾತಿ ಮತ ಭೇದವಿಲ್ಲದೆ ಬೇರೆ ಬೇರೆ ಸಮಾಜದ ಬಾಂಧವರು ಬೇರೆ ಬೇರೆ ರೀತಿಯಲ್ಲಿ ಸರ್ವ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ತೀಯ ಸಮಾಜದವರಾದ ನಮ್ಮ ಕಿಂಚಿತ್ ಸೇವೆ ಕೂಡ ಪೊಳಲಿ ಮಹಾಮಾತೆಯ ಪಾದಕ್ಕೆ ಅರ್ಪಣೆ ಆಗಬೇಕು, ಭಗವತಿ ಮಾತೆಯ ಸೇವೆ ಆ ಕ್ಷೇತ್ರಕ್ಕೆ ಸಲ್ಲಿಕೆ ಆಗಬೇಕು ಎನ್ನುವಂತಹ ಅಭಿಲಾಷೆಯಿಂದ ನಾವು ದೇವಿಗೆ ಏನಾದರೂ ಕಾಣಿಕೆ ಕೊಡಬೇಕು ಎಂಬುದಾಗಿ ನಾವು ನಿಶ್ಚಯ ಮಾಡಿಕೊಂಡೆವು. ಅದಕ್ಕಾಗಿ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಹಾಗೂ ಈ ನಂದ್ಯದ ಗುರಿಕಾರರು ಹಾಗೂ ನಂದ್ಯದ ಮನೆಯ ಯಜಮಾನರನ್ನು ಮುಂದಿಟ್ಟುಕೊಂಡು ನಾವು ಈ ಬಗ್ಗೆ ಯೋಚಿಸಿದಾಗ ಪೊಳಲಿ ದೇವಿಗೆ ನಮ್ಮ ಕಾಣಿಕೆಯನ್ನು ಸಲ್ಲಿಸಬೇಕು, ಇದಕ್ಕಾಗಿ ನಾವು ಕಾರ್ಯಪ್ರವೃತ್ತರಾಗಬೇಕು ಎಂದು ಯೋಚಿಸಿ ಅದಕ್ಕಾಗಿ ಸ್ಥಾಪನೆಯಾದಂತಹ ಸಂಸ್ಥೆ ಶ್ರೀ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ನಂದ್ಯ ಪೊಳಲಿ. ಇದು ನಮ್ಮ 18 ಭಗವತಿ ಕ್ಷೇತ್ರ ನಮ್ಮ ತೀಯ ಸಮಾಜದವರಿಗೆ. ಅದರಲ್ಲಿ ಒಂದು ಕ್ಷೇತ್ರ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರ. ಈ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರಕ್ಕೊಳಪಟ್ಟ ಈ ನಂದ್ಯ ಮನೆಯಲು ಗ್ರಾಮದ ಈ ಸ್ಥಳದಲ್ಲಿ ಶ್ರೀ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ಎನ್ನುವಂತಹ ಸಮಿತಿಯನ್ನು ಹುಟ್ಟುಹಾಕಿದೆವು. ಇದರಲ್ಲಿ ಎಲ್ಲ ತೀಯ ಸಮಾಜ ಬಾಂಧವರನ್ನು ಸೇರಿಸಿಕೊಂಡಿದ್ದೇವೆ. ಬರೀ ಉಳ್ಳಾಲ ಕ್ಷೇತ್ರದವರು ಮಾತ್ರ ಅಲ್ಲ, ಎಲ್ಲ ಭಗವತಿ ಕ್ಷೇತ್ರದ ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ಒಂದು ಒಳ್ಳೆಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಸ್ಥಾಪಿಸಿ ಪೊಳಲಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅರ್ಚಕರಲ್ಲಿ ಹಾಗೂ ತಂತ್ರಿವರ್ಯರಲ್ಲಿ ಕೇಳಿದಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ದ್ವಾರ ಹಾಗೂ ಗರ್ಭದ್ವಾರ ಇದರ 2 ದ್ವಾರಗಳಿಗೆ ರಜತ ಕವಚ ಹಾಗೂ ಅದರ ದಾರಂದಗಳಿಗೆ ರಜತ ಕವಚ ಹಾಕಿಸುವಂಥ ಒಂದು ವ್ಯವಸ್ಥೆಯನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಇದನ್ನು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನಾವು ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಾವು ಒಪ್ಪಿಕೊಂಡು ಬಂದವರಿದ್ದೇವೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮ. ನಾವು ಹೊರಡುವಾಗ ನಮ್ಮಲ್ಲಿ ಏನೂ ಇರಲಿಲ್ಲ, ಆದರೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಹಾಗೂ ಭಗವತಿ ಮಾತೆಯ ಕೃಪಾ ವಿಶೇಷದಿಂದ ಹಾಗೂ ಹಿರಿಯರ ಆಶೀರ್ವಾದದಿಂದ ನಾವು ಮೊದಲುಗೊಂಡ ಆ ದಿನದಿಂದ ಇಂದಿನವರೆಗೆ ನಮ್ಮ ಕೆಲಸ ಬಹಳ ಸುಸೂತ್ರವಾಗಿ, ಬಹಳ ನಾವು ಹೂ ತಂದು ಇಟ್ಟ ಹಾಗೆ ಬಹಳ ಯಥಾಸ್ಥಿತಿಯಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿದೆ. ಈಗ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಬರುವ 24ನೇ ತಾರೀಕಿನಂದು ನಮ್ಮ ಈ ನಂದ್ಯ ಕ್ಷೇತ್ರದಲ್ಲಿ ನಮ್ಮ ತೀಯ ಸಮಾಜದ 18 ಭಗವತಿ ಕ್ಷೇತ್ರಗಳ ಆಡಳಿತ ಮಂಡಳಿಯವರು ಹಾಗೆ ಆಚಾರಪಟ್ಟವರು, ಗುರಿಕಾರರು, ಮೊಕ್ತೇಸರರು ಹಾಗೂ ಎಲ್ಲ ಸರ್ವ ಬಾಂಧವರನ್ನು ಸೇರಿಸಿಕೊಂಡು ಅಷ್ಟು ಮಾತ್ರವಲ್ಲದೆ ನಮ್ಮ ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ತ ಭಗವದ್ಭಕ್ತರನ್ನು ಸೇರಿಸಿಕೊಂಡು ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೆಳಿಗ್ಗೆ 9:30ಕ್ಕೆ ಇಲ್ಲಿ ಎಲ್ಲ ಒಟ್ಟಾಗಿ ಒಂದು ಸುಧರ್ಮ ಸಭೆ ಜರುಗಲಿಕ್ಕಿದೆ. ಆ ಬಳಿಕ ಇಲ್ಲಿಂದ ಭವ್ಯವಾದ ಮೆರವಣಿಗೆಯಲ್ಲಿ ನಾವು ದ್ವಾರದ್ವಯಗಳನ್ನು ಮೆರವಣಿಗೆಯಲ್ಲಿ ಕೊಂಡು ಹೋಗಿ ಅಲ್ಲಿ ಪೊಳಲಿ ಮಾತೆಯ ಸನ್ನಿಧಿಯಲ್ಲಿ ಅರ್ಪಿಸುವವರಿದ್ದೇವೆ. ಈ ಮೆರವಣಿಗೆಯಲ್ಲಿ ಕೂಡ ಹಾಗೆ ದೊಡ್ಡ ದೊಡ್ಡ ಕಲಾ ತಂಡಗಳು, ಹಾಗೆ ವಾದ್ಯಘೋಷಗಳು, ಭಜನಾ ತಂಡಗಳು, ಇದರ ಜೊತೆಯಲ್ಲಿ ಎಲ್ಲ ಭಗವದ್ಭಕ್ತರನ್ನು ಸೇರಿಸಿಕೊಂಡು ವಿಜೃಂಭಣೆಯಿಂದ ಈ ನಂದ್ಯ ಕ್ಷೇತ್ರದಿಂದ ಪೊಳಲಿ ಕ್ಷೇತ್ರಕ್ಕೆ ಸಾಗಿ ಭಗವತಿ ಮಾತೆಯ ಈ ಸನ್ನಿಧಿಯಿಂದ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಪದತಳಗಳಿಗೆ ನಮ್ಮ ಈ ಸೇವೆಯನ್ನು ಸಲ್ಲಿಸುವುದಕ್ಕಿದ್ದೇವೆ. ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಈ ನಂದ್ಯ ಮನೆಯ ಗುರಿಕಾರರಾದ ಶ್ರೀ ಚಿದಾನಂದ ಗುರಿಕಾರರು, ಕಾರ್ಯಾಧ್ಯಕ್ಷರಾಗಿ ಉಮೇಶ್ ಬಿ ಸಾಲ್ಯಾನ್ ಬೆಂಜನ್ ಪದವಿ ಇವರು, ಹಾಗೆ ಉಪಾಧ್ಯಕ್ಷರಾಗಿ ಶ್ರೀ ರಾಮಚಂದ್ರ ಮಾರಿಪಲ್ಲ, ಹಾಗೆ ಬಿ ರಾಘವ ಸಾಲ್ಯಾನ್ ಜಾಸ್ಮಿನ್ ಟೈಲರ್ ಕೈಕಂಬ, ಶ್ರೀ ಗೋಪಾಲ ಬೆಲ್ಚಡ ಬೆಂಜನ್ ಪದವು, ನಾಗಪ್ಪ ಅಡ್ಯಾರ್, ಬಿ ನಾರಾಯಣ ಬಡಕಬೈಲು, ಶ್ರೀ ಕೃಷ್ಣಪ್ಪ ಕೂರ್ಯಾಲ ದರ್ಕಾಸ್, ದಿ ದೇವು ಬೆಲ್ಚಾಡ ಕೊಡ್ಮಾನ್, ಬಿ ಸಂಕಪ್ಪ ಮೇರೆಮಜಲು, ಶ್ರೀ ದಯಾನಂದ ತುಂಬೆ ದರ್ಕಾಸ್ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಜನಾರ್ದನ ಮುಂಜೆಯವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೋಶಾಧಿಕಾರಿಗಳಾಗಿ ಶ್ರೀ ಧನಂಜಯ ಕೆ ಸಾಲ್ಯಾನ್ ಬೆಂಜನ್ ಪದವು ಇವರು ಒಳ್ಳೆಯ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದಾರೆ. ಕಾರ್ಯದರ್ಶಿಗಳಾಗಿ ಶ್ರೀ ಬಿ ರಾಮದಾಸ್ ಬಿ ಸಾಲ್ಯಾನ್ ಬೆಂಜನ್ ಪದವು, ಜಗದೀಶ್ ಕಡೆಗೋಳಿ, ವಸಂತ ಬಡ್ಡೂರು, ಅಶೋಕ್ ಗರಡಿ ಅಡ್ಡೂರು, ಶ್ರೀ ರಮೇಶ್ ಹೋಟೆಲ್ ಖುಷಿ ಬೆಂಜನ್ ಪದವು, ಶ್ರೀ ಸತೀಶ್ ಕುಮಾರ್ ಬೆಳ್ಳೂರು ಇವರು ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀ ದಿನೇಶ್ ಕುಮಾರ್ ಮಾದುಕೋಡಿ, ಶ್ರೀ ಜೀವನ್ ಮಾದುಕೋಡಿ, ದೇವದಾಸ್ ಪರ್ಲಕ್ಕೆ ತುಂಬೆ, ಶ್ರೀ ಸುಧಾಕರ್ ನಂದ್ಯ, ಶ್ರೀ ಗಂಗಾಧರ ಗರಡಿ ಅಡ್ಡೂರು ಇವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮೆಲ್ಲರಿಗೆ ಗೌರವ ಸಲಹೆಗಾರರಾಗಿ ಗೌರವ ಅಧ್ಯಕ್ಷರಾಗಿ ಶ್ರೀ ಸುಂದರ ಬೆಲ್ಚಾಡ ನಂದ್ಯ, ಶ್ರೀ ಸುಂದರ ಬೆಲ್ಚಾಡ ಮಾದುಕೋಡಿ, ಶ್ರೀ ಸೀತಾರಾಮ್ ಬೆಲ್ಚಾಡ ತುಂಬೆ, ಶ್ರೀ ಸೋಮಪ್ಪ ಬೆಲ್ಚಾಡ ಬಜಪ್ಪೆ ಪಾಡ್ದನೆ, ಶ್ರೀ ಬಿ ರಮೇಶ್ ಧರ್ಮದರ್ಶಿ, ಶ್ರೀ ಭದ್ರಕಾಳಿ ದೇವಸ್ಥಾನ ಬೆಂಜಪದವು ಇವರು
ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಗೌರವ ಸಲಹೆಗಾರರಾಗಿ ಶ್ರೀ ಶೇಖರ್ ಬೆಳ್ಚಾಡ ನಂದ್ಯ, ಶ್ರೀ ಕೊಗ್ಗಪ್ಪ ಬೆಳ್ಚಾಡ ಮಾದುಕೋಡಿ, ಶ್ರೀ ಮೋನಪ್ಪ ಬೆಳ್ಚಾಡ ಮಜ್ಜಿ, ವಿಜಯ್ ಸುವರ್ಣ ಮಾದುಕೋಡಿ, ಆನಂದ ಬೆಳ್ಚಾಡ ಮುಡೈಕೋಡಿ, ಈಶ್ವರ ಬೆಳ್ಚಾಡ ಬೆಂಜನ್ ಪದವು, ಮೋಹನ್ ಬಿ ಸಾಲಿಯಾನ್ ಬೆಂಜನ್ ಪದವು, ಸಂಜೀವ ಬೆಳ್ಚಾಡ ಕರಾವಳಿ ಸೈಟ್, ಜಯ ಬೆಳ್ಚಾಡ ಸುಜೀರು, ಮೋಹನ್ ದಾಸ್ ಕಲ್ಲಗುಡ್ಡೆ, ದೇವದಾಸ್ ಮಾಸ್ಟರ್ ಅರ್ಕುಲ, ಶ್ರೀ ವಾಸುದೇವ ಸುವರ್ಣ ಬಡಕಬೈಲು, ಶೇಖರ್ ಬಂಗೇರ ಗಾಣಿಮಾರು ಇವರು ಒಳ್ಳೆಯ ಸಹಕಾರವನ್ನು ನೀಡಿ ನಮ್ಮ ಈ ಸಮಿತಿ ಮುಂದುವರಿಯುತ್ತಾ ಇದೆ. ಇದರೊಂದಿಗೆ ನಮ್ಮ ತೀಯ ಸಮಾಜದಲ್ಲಿ ಮಾತೆಯರಿಗೆ ಬಹಳ ಗೌರವದ ಸ್ಥಾನ. ಈ ನಿಟ್ಟಿನಲ್ಲಿ ನಮ್ಮ ಕೆಲಸ ಸುಸೂತ್ರವಾಗಿ ನಡೆಯಬೇಕಾದರೆ ಮಾತೆಯರ ಸಹಕಾರ ಪ್ರೋತ್ಸಾಹ ನಮಗೆ ಬಹಳ ಅತ್ಯಗತ್ಯವಾಗಿ ಬೇಕು ಎಂಬುದನ್ನು ತಿಳಿದುಕೊಂಡು ನಮ್ಮ 18 ಭಗವತಿ ಕ್ಷೇತ್ರಗಳಲ್ಲಿ ಒಂದಾದ ಬೊಲ್ನಾಡು ಶ್ರೀ ಭಗವತಿ ಕ್ಷೇತ್ರದ ಪುನರ್ನಿರ್ಮಾಣ ಆಗ್ತಾ ಇದೆ. ಅಲ್ಲಿಯ ನಮ್ಮ ಕರಸೇವೆಯ ಸಂದರ್ಭದಲ್ಲಿ ನಾವು ಆ ಪವಿತ್ರ ಸ್ಥಳದಲ್ಲಿ ಈ ನಂದ್ಯ ಮನೇಲ್ ಗ್ರಾಮಕ್ಕೆ ಸಂಬಂಧಪಟ್ಟ ಮಹಿಳಾ ವೇದಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಗೌರವ ಅಧ್ಯಕ್ಷರಾಗಿ ಶ್ರೀಮತಿ ಗಿರಿಜಾ ರಾಮಚಂದ್ರ ಬಂಗೇರ ಮಾರಿಪಳ್ಳ ಇವರು, ಅಧ್ಯಕ್ಷರಾಗಿ ಶ್ರೀಮತಿ ರೇಖಾ ಉಮೇಶ್ ಸಾಲ್ಯಾನ್ ಬೆಂಜನ್ ಪದವ್ ಇವರು, ಉಪಾಧ್ಯಕ್ಷರಾಗಿ ಶ್ರೀಮತಿ ಕುಸುಮಾ ಸುಂದರ ಬೆಳ್ಚಾಡ ನಂದ್ಯ, ಶ್ರೀಮತಿ ಗೌರಿ ಕುಂಜಪ್ಪ ಬಂಗೇರ ಬಡಕಬೈಲು, ಶ್ರೀಮತಿ ಸುಗಂಧಿ ಗೋಪಾಲ ಬೆಳ್ಚಾಡ ಬೆಂಜನ್ ಪದವು, ಶ್ರೀಮತಿ ಸಾವಿತ್ರಿ ಮಾದುಕೋಡಿ, ಶ್ರೀಮತಿ ಬೇಬಿಲತಾ ಜನಾರ್ದನ ಮುಂಜೆ, ಶ್ರೀಮತಿ ಶಶಿಕಲಾ ಬಾಬು ನಂದ್ಯ, ಶ್ರೀಮತಿ ಪ್ರೇಮ ರಮೇಶ್ ಬೆಂಜನ್ ಪದವು, ಶ್ರೀಮತಿ ಸುಮಿತ್ರಾ ಮೋಹನ್ ದಾಸ್ ಕಲ್ಲಗುಡ್ಡೆ ಇವರು ತಮ್ಮ ಒಳ್ಳೆಯ ಸಹಕಾರವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಮಲ್ಲಿಕಾ ಗುಣಪಾಲ್ ಬಡ್ಡೂರು ಇವರು, ಕೋಶಾಧಿಕಾರಿಗಳಾಗಿ ಶ್ರೀಮತಿ ಹರಿನಾಕ್ಷಿ ಯಶವಂತ ಬೆಂಜನ್ ಪದವು, ಜತೆ ಕಾರ್ಯದರ್ಶಿಗಳಾಗಿ ಶ್ರೀಮತಿ ವೇದಾವತಿ ಶೇಖರ್ ನಂದ್ಯ, ಶ್ರೀಮತಿ ಗಿರಿಜಾ ಸದಾಶಿವ ಮಾದುಕೋಡಿ, ಶ್ರೀಮತಿ ಲೀಲಾವತಿ ಶೀನಾ ಮುಡೈಕೋಡಿ, ಕುಮಾರಿ ಸುಷ್ಮಿತಾ ಬಡ್ಡೂರು ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಸುಷ್ಮಾ ಚಿದಾನಂದ ನಂದ್ಯ, ಶ್ರೀಮತಿ ಲೀಲಾ ದೇವ್ ಬೆಳ್ಚಾಡ ಕೊಡ್ಮಾನ್, ಶ್ರೀಮತಿ ಪುಷ್ಪವತಿ ಜಯ ಬೆಳ್ಚಾಡ ಸುಜೀರು, ಶ್ರೀಮತಿ ಮಲ್ಲಿಕಾ ಅಜಿತ್ ಮುಡೈಕೋಡಿ, ಶ್ರೀಮತಿ ಯಶೋಧ ಚಂದ್ರಶೇಖರ ತುಂಬೆ ದರ್ಕಾಸ್ ಹಾಗೂ ಇತರ ಕಾರ್ಯಕಾರಿ ಸಮಿತಿಯ ಸದಸ್ಯರು ನಮ್ಮೊಡನಿದ್ದು ಒಳ್ಳೆಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕರಿಸ್ತಾ ಇದ್ದಾರೆ. ಇದಕ್ಕಿಂತಲೂ ಹೆಚ್ಚಾಗಿ ಈ ನಂದ್ಯದ ಪರಿಸರದ ಯುವಕರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ನಂದ್ಯದ ಕ್ಷೇತ್ರವನ್ನು ನಮ್ಮ ಮುಂದಿನ ನಾಡಿನ ಕಾರ್ಯಕ್ರಮಕ್ಕೆ ಬಹಳ ಸುಸೂತ್ರವಾಗಿ ವ್ಯವಸ್ಥೆಗೊಳಿಸ್ತಾ ಇದ್ದಾರೆ. ಅವರ ಕೆಲಸ ಕಾರ್ಯಗಳ ಮಧ್ಯೆಯೂ ಬಿಡುವು ಮಾಡಿಕೊಂಡು ಈ ಕ್ಷೇತ್ರದ ಉನ್ನತಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರ ಕಾರ್ಯವೈಖರಿಯಿಂದಾಗಿ ನಮ್ಮ ಕೆಲಸ ಸುಸೂತ್ರವಾಗಿ ಜರುಗಿದೆ. ಈ ಮೂಲಕ ಎಲ್ಲರ ಒಗ್ಗಟ್ಟಿನಿಂದ 10 ಸೇರಿದಲ್ಲಿ ಮುತ್ತು ಎನ್ನುವ ಹಾಗೆ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ನಾವೆಲ್ಲ ಭಗವತಿ ಮಾತೆಯ ಮಕ್ಕಳು ಎನ್ನುವ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ. ಶ್ರೀದೇವಿಯ ಅನುಗ್ರಹದಿಂದ ಹಿರಿಯರ ಆಶೀರ್ವಾದದಿಂದ ನಾಡಿದ್ದು 24ರಂದು ಜರುಗುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಎಂಬುದಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ವೀಕ್ಷಕರ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಶ್ರೀ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ನಂದ್ಯ ಪೊಳಲಿ ಈ ಕ್ಷೇತ್ರಕ್ಕೂ ಮತ್ತು ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೂ ಇರುವಂತಹ ಸಂಬಂಧ, ಅದರ ಹಿನ್ನೆಲೆ, ಅದರ ಇತಿಹಾಸ, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಈ ನಂದ್ಯ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಅಂದರೆ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಕೊಡುವಂಥ ಕಿಂಚಿತ್ ಕಾಣಿಕೆ ಏನಿದೆ ಆ ಎಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನದ ಮಾಹಿತಿಗಳನ್ನು ಈಗಾಗಲೇ ತಾವೆಲ್ಲರೂ ಕೂಡ ಕೇಳ್ಕೊಂಡು ಬಂದ್ರಿ. ಇವತ್ತಿನ ಈ ಭಾಗದಲ್ಲಿ ಜಗದೀಶ್ ಕಡೆಗೋಳಿಯವರು ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ನಂದ್ಯ ಪೊಳಲಿ ಇದರ ಪ್ರಯುಕ್ತವಾಗಿ ಕೊಡುವಂಥ ಏನೊಂದು ದ್ವಾರದ್ವಯಗಳ ರಜತ ಕವಚ ಸಮಾರಂಭ ಏನಿದೆ ಆ ಒಂದು ಸಮಾರಂಭದ ವಿಚಾರಗಳ ಬಗ್ಗೆ, ಆ ಒಂದು ಸಮಾರಂಭದ ರೂಪುರೇಷೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ. ನಾಡಿದ್ದಿನ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಏನು ನಮಗೆಲ್ಲ ತಿಳಿದಿರುವಂತೆ ಫೆಬ್ರವರಿ 24ನೇ ತಾರೀಕಿನಂದು ಶ್ರೀ ಕ್ಷೇತ್ರ ನಂದ್ಯದಿಂದ ಶ್ರೀ ಕ್ಷೇತ್ರ ಪೊಳಲಿಗೆ ಅತ್ಯಂತ ಅಭೂತಪೂರ್ವವಾದಂಥ ಒಂದು ರಜತ ದ್ವಾರದ್ವಯಗಳ ಸಮರ್ಪಣಾ ಸಮಾರಂಭ ನಡೆಯಲಿಕ್ಕಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಫೆಬ್ರವರಿ 23ನೇ ತಾರೀಕಿನಂದು ಸಂಜೆ 4 ಗಂಟೆಗೆ ಸರಿಯಾಗಿ ಅರ್ಕುಳದ ಶಿಲ್ಪಿ ಧನಂಜಯ ಆಚಾರ್ಯ ಇವರ ಮನೆಯಿಂದ ನಾವು ನಿರ್ಮಿಸಿದಂತಹ ದ್ವಾರದ್ವಯಗಳ ಮೆರವಣಿಗೆ ವಾಹನ ಜಾಥಾದ ಮೂಲಕ ನಡೆಯಲಿಕ್ಕಿದೆ. ಸಂಜೆ 4ರಿಂದ ಅರ್ಕುಳ ತುಪ್ಪೆಕಲ್ಲುವಿನಿಂದ ಹೊರಟು ಕಡೆಗೋಳಿ ಕೊಡ್ಮಾನ್ ಬೆಂಜನಂ ಪದವಿನ ಮುಖಾಂತರ ಭದ್ರಕಾಳಿ ದೇವಸ್ಥಾನದಲ್ಲಿ ಆ ರಸ್ತೆಯ ಮುಖಾಂತರ ಸಾಗಿ ಪೆರ್ಮಂಕಿ ಪರಾರಿ ಗುರುಪುರ ಮುಖಾಂತರ ಅಡ್ಡೂರು ನಂದ್ಯ ಈ ಕ್ಷೇತ್ರಕ್ಕೆ ಬರಲಿದೆ. 100 ವಾಹನಗಳು ನಮ್ಮ ಜೊತೆ ವಾಹನ ಜಾಥಾದ ಮುಖಾಂತರ ಬರಲಿಕ್ಕಿದೆ. ಮರುದಿನ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಇಲ್ಲಿ ಸುಧರ್ಮ ಸಭೆಯನ್ನು ಏರ್ಪಡಿಸಿದ್ದೇವೆ. ಸುಧರ್ಮ ಸಭೆ ಸುಮಾರು 9:30ಕ್ಕೆ ಸರಿಯಾಗಿ
ನಮ್ಮ ತಿಯಾ ಸಮಾಜದ 18 ಕ್ಷೇತ್ರಗಳ ಆಚಾರಪಟ್ಟವರು, ಗುರಿಕಾರರು, ಅದೇ ರೀತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಜತ ಶಿಲ್ಪದ ನಿರ್ಮಾತೃ ತುಪ್ಪೆಕಲ್ಲು ಧನಂಜಯ ಆಚಾರ್ಯ ಶಿಲ್ಪಿಗಳು ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆ ಬಳಿಕ ನಾವೆಲ್ಲ ಸುಮಾರು 5,000ಕ್ಕೂ ಮಿಕ್ಕಿದ ಸಭೆಯೊಂದಿಗೆ ಆ ರಜತ ದ್ವಾರದ್ವಯಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಪೊಳಲಿ ತಾಯಿಯ ಪಾದಗಳಿಗೆ ಅರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಮಗೆ ಸುಮಾರು 700ಕ್ಕೂ ಮಿಕ್ಕಿದ ಮಾತೆಯರು ಒಂದು ಯೂನಿಫಾರ್ಮ್ ಸಾರಿ, ಏಕರೀತಿಯ ಸಾರಿಯನ್ನು ತೊಟ್ಟು ಈ ಭವ್ಯ ಮೆರವಣಿಗೆಯಲ್ಲಿ ತಮ್ಮ ಶೋಭೆಯನ್ನು ತೋರಲಿಕ್ಕಿದ್ದಾರೆ. ಅದೇ ರೀತಿ ಬಂಧುಗಳು ಬಿಳಿ ಪಂಚೆ, ಬಿಳಿ ಅಂಗಿ ಹಾಗೂ ಶಾಲು ಮುಖಾಂತರ ಈ ಶೋಭಾಯಾತ್ರೆಯನ್ನು ಇನ್ನಷ್ಟು ಆಕರ್ಷಣೀಯವಾಗಿ ನಡೆಸಿಕೊಡಲಿಕ್ಕಿದ್ದಾರೆ. ಅದೇ ರೀತಿ ಊರ ಪರವೂರ ತಾಯಿಯ ಭಕ್ತರು ಒಟ್ಟು ಸೇರಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸಲು ಈಗಾಗಲೇ ನಮಗೆ ಒಂದು ಸಹಕಾರವನ್ನು ನೀಡುವ ಭರವಸೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದು ನಮ್ಮ ತಿಯಾ ಸಮಾಜಕ್ಕೆ ಒಂದು ಐತಿಹಾಸಿಕ ಕ್ಷಣವಾಗಿ ಮಾರ್ಪಾಡು ಆಗುವಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಈ ಮೂಲಕ ಹೇಳಿಕೊಳ್ತಾ ಇದ್ದೇವೆ. ವೀಕ್ಷಕರ, ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ರಜತ ಕವಚ ಸಮರ್ಪಣಾ ಸಮಾರಂಭ ದಿನದಂದು ಯಾರೆಲ್ಲ ಮುಖ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಆ ಒಂದು ಸಭಾ ಕಾರ್ಯಕ್ರಮದ ರೂಪುರೇಷೆಗಳು ಯಾವ ರೀತಿ ಇರ್ತದೆ ಅನ್ನುವಂಥ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಶ್ರೀ ದೇವದಾಸ್ ಮಾಸ್ಟರ್ ಅರ್ಕುಳ ಅವರು. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಶ್ರೀ ದುರ್ಗಾಪರಮೇಶ್ವರಿ ಗುಡಿಯ ದ್ವಾರದ್ವಯಗಳ ರಜತ ಕವಚ ಸಮರ್ಪಣಾ ಸಮಾರಂಭದ ಮೊದಲು ನಡೆಯುವಂತಹ ಧಾರ್ಮಿಕ ಸಭೆ, ಶ್ರೀ ಕ್ಷೇತ್ರ ನಂದ್ಯದಿಂದ ಹೊರಡುವಂಥ ಈ ಭವ್ಯವಾದಂಥ ಮೆರವಣಿಗೆ, ಆ ಮೆರವಣಿಗೆಗೆ ಮೆರಗು ನೀಡುವ ದಿಸೆಯಲ್ಲಿ ಕಾರ್ಯಕ್ರಮಕ್ಕೆ ಒಂದು ಧಾರ್ಮಿಕವಾದಂತಹ ಮತ್ತು ತಾತ್ವಿಕವಾದಂಥ ಒಂದು ಅರ್ಥವನ್ನು ಕೊಡುವಂತಹ ನೆಲೆಯಲ್ಲಿ ಒಂದು ಸರ್ವಧರ್ಮ ಸಮನ್ವಯವನ್ನು ಸಾರುವಂಥ ಒಂದು ಸಭೆ ಆ ದಿವಸ ಅಲ್ಲಿ ಬೆಳಗ್ಗೆ 9:30ಕ್ಕೆ ನಡೆಯಲಿಕ್ಕಿದೆ. ಅದರ ಅಧ್ಯಕ್ಷತೆಯನ್ನು ಶ್ರೀ ಚಂದ್ರಹಾಸ್ ಉಳ್ಳಾಲ, ಅಧ್ಯಕ್ಷರು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವರು ವಹಿಸಲಿಕ್ಕಿದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಎಲ್ಲ ಈ ಕಾರ್ಯಚಟುವಟಿಕೆಗಳಿಗೆ ಶುಭಾಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ತಂತ್ರಿ ಪೊಳಲಿ, ತಂತ್ರಿಗಳು ಶ್ರೀ ಕ್ಷೇತ್ರ ಪೊಳಲಿ, ಹಾಗೂ ಶ್ರೀ ಮಾಧವ ಭಟ್ ಪೊಳಲಿ, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಪೊಳಲಿ. ಈ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಪ್ರಜ್ವಲಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುವವರು ತಿಯಾ ಸಮಾಜದ ಆಚಾರಪಟ್ಟವರು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದುವವರು ತಿಯಾ ಸಮಾಜದ 18 ಭಗವತಿ ಕ್ಷೇತ್ರಗಳ ಮುಕ್ತೇಶ್ವರರು ಹಾಗೂ ಗುರಿಕಾರರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎ ಮಂಜೇಶ್ ಶೆಟ್ಟಿ ಅಮುಂಜಗುತ್ತು, ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಪೊಳಲಿ, ಶ್ರೀ ತಾರಣ ತಾಳ್ವ ಉಳಿಪಾಡಿಗುತ್ತು ಮುಕ್ತೇಶ್ವರರು ಹಾಗೂ ಪ್ರಧಾನ ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಪೊಳಲಿ, ಶ್ರೀ ರೋಹಿದಾಸ್ ಬಂಗೇರ ಮುಂಬೈ ಗೌರವಾಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಸಶೀತ್ಲು, ಶ್ರೀ ಗಂಗಾಧರ್ ಉಳ್ಳಾಲ್ ಆಡಳಿತ ಮುಕ್ತೇಶ್ವರರು ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಲ, ಶ್ರೀ ಚಂದ್ರಶೇಖರ ಬೆಳ್ಚಡ ಕಟೀಲು ನಿಕಟಪೂರ್ವ ಅಧ್ಯಕ್ಷರು ತಿಯಾ ಸಮಾಜ ಮುಂಬೈ, ಶ್ರೀ ಸುಕುಮಾರ್ ಬೆಂಗಳೂರು ಅಧ್ಯಕ್ಷರು ತಿಯಾ ಸಮಾಜ ಬೆಂಗಳೂರು, ಗಣೇಶ್ ಕುಂಟಲ್ಪಾಡಿ ಅಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಕುದ್ರೋಳಿ, ಶ್ರೀ ವಾಮನ ಮಾಸ್ಟರ್ ಇಡ್ಯ ಅಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಶಶೀತ್ಲು, ಟಿ ಲಕ್ಷ್ಮಣ್ ಸಾಲ್ಯಾನ್ ತಲಪಾಡಿ ಅಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಕಣಿಲ, ಶ್ರೀ ಯತೀಂದ್ರನಾಥ ಪುತ್ತೂರು ಅಧ್ಯಕ್ಷರು ಬೊಲ್ನಾಡು ಶ್ರೀ ಭಗವತಿ ಪುನರ್ನಿರ್ಮಾಣ ಸಮಿತಿ, ಶ್ರೀ ನಾರಾಯಣ್ ಕೆ ಅಧ್ಯಕ್ಷರು ಶ್ರೀ ಭಗವತಿ ಸೇವಾ ಸಹಕಾರಿ ಬ್ಯಾಂಕ್ ಜಪ್ಪು ಮಂಗಳೂರು, ಶ್ರೀ ಸುಂದರ ಬೆಳ್ಚಾಡ ನಂದ್ಯ ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ನಂದ್ಯ, ಶ್ರೀ ಶೇಷಪ್ಪ ಕೋಟ್ಯಾನ್ ಪಚ್ಚನಡ್ಕ ಅಧ್ಯಕ್ಷರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ, ಶ್ರೀ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ಭಾರತೀಯ ತಿಯಾ ಸಮಾಜ ಕೇಂದ್ರ ಸಮಿತಿ, ಶ್ರೀ ಚಂದ್ರಹಾಸ್ ಕರ್ಕೇರ ಇರಾ ಅಧ್ಯಕ್ಷರು ಬಂಟ್ವಾಳ ತಾಲೂಕು ಪಂಚಾಯತ್, ಶ್ರೀ ವಿಜಯ ಸುವರ್ಣ ಪೊಳಲಿ, ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಮಾದುಕೋಡಿ ಅಮ್ಮುಂಜೆ, ಶ್ರೀ ಸುರೇಶ್ ಭಟ್ನಗರ ಉಪಾಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಲ, ಶ್ರೀ ಪ್ರವೀಣ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕ್ಷೇತ್ರ ಪೊಳಲಿ,
ಶ್ರೀ ಸುಂದರ ಬೆಳ್ಚಾಡ ಮಾತುಕೋಡಿ, ಉಪಾಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಲ, ಶ್ರೀ ರಮೇಶ್ ಬೆಂಜನಪದವು ಧರ್ಮದರ್ಶಿ ಶ್ರೀ ಭದ್ರಕಾಳಿ ದೇವಸ್ಥಾನ ಬೆಂಜನಪದ, ಶ್ರೀ ಬಾಬು ಬೆಳ್ಚಾಡ ಪ್ರಧಾನ ಕಾರ್ಯದರ್ಶಿ ಉಳ್ಳಾಳ ಉಳ್ಳಾಳ ಭಗವತಿ ಕ್ಷೇತ್ರ, ಶ್ರೀ ಯಶವಂತ ಉಚ್ಚಿಲ್ ಕೋಶಾಧಿಕಾರಿ ಉಳ್ಳಾಳ ಭಗವತಿ ಕ್ಷೇತ್ರ, ಶ್ರೀ ನಾಗೇಶ್ ಉಳ್ಳಾಲ್ ಅಧ್ಯಕ್ಷರು ಯುವ ವೇದಿಕೆ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರ, ಶ್ರೀ ಮಹಾಲಕ್ಷ್ಮಿ ಅಧ್ಯಕ್ಷರು ಮಹಿಳಾ ವೇದಿಕೆ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರ. ಈ ಎಲ್ಲ ಮಹನೀಯರುಗಳು ಸೇರಿದಂಥ ಸಭೆಯಲ್ಲಿ ಈ ರಜತ ದ್ವಾರದ್ವಯಗಳನ್ನು ನಿರ್ಮಿಸಿಕೊಟ್ಟಂತಹ ಶಿಲ್ಪಿಯಾದಂತಹ ಶ್ರೀ ಧನಂಜಯಾಚಾರ್ಯ ತುಪ್ಪೆಗಲ್ಲು ಇವರಿಗೆ ಗೌರವಾರ್ಪಣೆಯನ್ನು ಸಭೆಯಲ್ಲಿ ಎಲ್ಲರ ಸರ್ವ ಗಣ್ಯರ ಸಮ್ಮುಖದಲ್ಲಿ ಮಾಡಲಿಕ್ಕಿದ್ದೇವೆ. ಆ ನಂತರ ಸುಮಾರು 10:40ಕ್ಕೆ ಶ್ರೀ ಕ್ಷೇತ್ರ ನಂದ್ಯದಿಂದ ಮೆರವಣಿಗೆಯು ಹೊರಟು ರಾಜ ಬೀದಿಯಲ್ಲಿ ನಡೆದು ಪೊಳಲಿ ಕ್ಷೇತ್ರವನ್ನು ಸೇರಲಿಕ್ಕಿದೆ. ಅಲ್ಲಿ ಆ ದ್ವಾರವನ್ನು ವಿದ್ಯುಕ್ತವಾಗಿ ಅಲ್ಲಿ ಅಮ್ಮನವರ ಕ್ಷೇತ್ರಕ್ಕೆ ಅದನ್ನು ಒಪ್ಪಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯ ಮೆರಗನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಇರುವವರು ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಮಾನ್ಯ ಮಾಜಿ ಸಚಿವರು ಹಾಗೂ ಈ ಕ್ಷೇತ್ರದ ಒಬ್ಬ ಗಣ್ಯರು ಆದಂತಹ ಶ್ರೀ ರಮಾನಾಥ ರೈ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಶಾಸಕರಾದಂತಹ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಹಾಗೂ ಬಂಟ್ವಾಳ ಕ್ಷೇತ್ರದ ಶಾಸಕರಾದಂತಹ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೂ ಮಾಜಿ ಶಾಸಕರಾದಂತಹ ನಾಗರಾಜ್ ಶೆಟ್ಟಿಯವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೂ ದಿವ್ಯ ಉಪಸ್ಥಿತಿ ಪೊಳಲಿಯ ವಿವೇಕ ರಾಮಕೃಷ್ಣ ಆಶ್ರಮದ ತಪೋವನದ ವಿವೇಕ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾರಂಭದಲ್ಲಿ ನಮ್ಮೆಲ್ಲರನ್ನು ಹರಸಲಿಕ್ಕೆ ಇದ್ದಾರೆ. ಹಾಗೆ ಅದೇ ರೀತಿ ನಮ್ಮ ಮಂಗಳೂರು ಕ್ಷೇತ್ರದ ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಲಿಕ್ಕಿದ್ದಾರೆ. ಆತ್ಮೀಯರೇ, ನಂದ್ಯ ಕ್ಷೇತ್ರ ಎನ್ನುವಂಥದ್ದು ಬಹಳ ಐತಿಹಾಸಿಕ ಚರಿತ್ರೆಯುಳ್ಳಂಥದ್ದು. ನಮ್ಮ ತಿಳುವಳಿಕೆಯ ಪ್ರಕಾರ ಇಲ್ಲಿಗೆ ಸುಮಾರು 400 ಎಕರೆ ಭೂಮಿ ಇತ್ತು ಎನ್ನುವುದು ನಮ್ಮ ಈ ಕ್ಷೇತ್ರದ ಚರಿತ್ರೆಯಿಂದ ತಿಳಿದು ಬರ್ತದೆ. ಕುಂಬೆ ಬೆಳ್ಚಡ್ತಿ ಎನ್ನುವಂಥ ಅವರ ಹೆಸರಲ್ಲಿ ಈ ಎಲ್ಲ ನಂದ್ಯ ಪರಿಸರದ 400 ಎಕರೆ ಜಮೀನು ಕೂಡ ಇತ್ತಂತೆ. ಮೈಸೂರಿನ ಅರಸರಿಗೆ ಇವರು ಹೋಗಿ ತೆರಿಗೆಯನ್ನು ಕಟ್ತಾ ಇತ್ತಂಥದ್ದು ಇಲ್ಲಿಯ ಇತಿಹಾಸ. ಈ ನಂದ್ಯದ ಈ ಪರಿಸರದಲ್ಲಿ ನಮ್ಮ ತುಳುನಾಡಿನಲ್ಲಿ ಪ್ರಸಿದ್ಧವಾದಂತಹ ನಾವು ತುಳುವಲ್ಲಿ ಸುತ್ತುಮದಿಲ್ದ ಇಲ್ಲ ಅಂತ ಹೇಳ್ತೇವೆ. ಇಲ್ಲಿ ಒಂದು ಸುತ್ತುಮದಿಲಿನ ಇಲ್ಲಿತ್ತು. ಅಲ್ಲದೆ ತೀಯಾ ಸಮಾಜದ ಎಲ್ಲ ಮದುವೆ ಕೂಡ ಈ ಪರಿಸರದ ಎದುರಿನಲ್ಲಿರುವ ಗದ್ದೆಯಲ್ಲಿ ಇಲ್ಲಿ ಜರುಗ್ತಾ ಇತ್ತಂತೆ. ಅಂತಹ ಒಂದು ಐತಿಹ್ಯವಾದಂತಹ ಸ್ಥಳ ಈ ನಂದ್ಯ ಕ್ಷೇತ್ರ. ಅವರ ಬಳಿಕ ಈ ನಂದ್ಯದ ಈ ಸ್ಥಳದಲ್ಲಿ ಗುರಿಕಾರರಾಗಿ ಮೆರೆದವರು ನಂದ್ಯ ಮುಂಡಪ್ಪ ಬೆಳ್ಚಾಡರು, ಬಹಳ ಹೆಸರುವಾಸಿಯಾದವರು. ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಗುರಿಕಾರರಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದವರು, ಒಳ್ಳೆಯ ಧಾರ್ಮಿಕ ನಿಷ್ಠಾವಂತ, ಪೊಳಲಿ ಕ್ಷೇತ್ರದ ಅನನ್ಯ ಭಕ್ತ, ಹಾಗೆ ಭಗವತಿ ಮಾತೆಯ ಅನನ್ಯ ಭಕ್ತ. ಅವರ ಸುಪುತ್ರರು ನಂದ್ಯ ಸುಂದರ ಬೆಳ್ಚಾಡರು. ನಮ್ಮ ಈ ನಂದ್ಯದ ಮನೆಯಲ್ಲಿ ನಂದ್ಯ ಮುಂಡಪ್ಪ ಬೆಳ್ಚಾಡರ ಬಳಿಕ ಅವರ ಉಸ್ತುವಾರಿಯಾಗಿ ನಮ್ಮ ಈ ನಂದ್ಯ ಮನೆಯ ಗ್ರಾಮದಲ್ಲಿ ಗುರಿಕಾರರ ಪ್ರತಿನಿಧಿಯಾಗಿ, ಹಾಗೆ ಉಳ್ಳಾಲ ಶ್ರೀ ಭಗವತಿ ದೇವಸ್ಥಾನದ ಮುಕ್ತೇಸರರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪೊಳಲಿ ಕ್ಷೇತ್ರದ ಬಹಳ ಅನನ್ಯ ಭಕ್ತರು. ಈ ನಂದ್ಯದ ಮನೆಯಿಂದ ಭಂಡಾರ ಹೋಗುವುದು ಒಂದು ವಿಶೇಷ. ಆದರೆ ನಂದ್ಯದ ಮನೆಯಿಂದ ಪೊಳಲಿಯ ಮಹಾಮಾತೆಯ ಸನ್ನಿಧಿಗೆ ಪಟ್ಟೆ ಸೀರೆ ಹೋಗುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಈ ನಮ್ಮ ಪೊಳಲಿ ದೇವಸ್ಥಾನದ 1 ತಿಂಗಳ ಜಾತ್ರೆಯಲ್ಲಿ 20ನೇ ದಿವಸದ ಜಾತ್ರೆ ಅಂದರೆ 4ನೇ ದಂಡಮಾಲೆಯ ದಿವಸ ನಂದ್ಯದ ಮನೆಯಿಂದ ಪೊಳಲಿ ಮಹಾಮಾತೆಯ ಸನ್ನಿಧಿಗೆ ಪಟ್ಟೆ ಸೀರೆ ಹೋಗುವಂತಹ ಕಾರ್ಯಕ್ರಮ ಇವತ್ತಿನವರೆಗೂ ಈ ನಂದ್ಯ ಸುಂದರ ಬೆಳ್ಚಾಡರು ಅದನ್ನು ಯಶಸ್ವಿಯಾಗಿ ಬಹಳ ಭಕ್ತಿಯಿಂದ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇವರ ಯಜಮಾನಿಕೆಯಲ್ಲಿ ಈ ಜೀರ್ಣಾವಸ್ಥೆಯಲ್ಲಿದ್ದಂತಹ ನಮ್ಮ ಈ ನಂದ್ಯ ಕ್ಷೇತ್ರ ಪುನರ್ನಿರ್ಮಾಣಗೊಂಡು ಬಹಳ ಯಶಸ್ವಿ ಕ್ಷೇತ್ರವಾಗಿ ಮೂಡಿಬಂದಿದೆ.
ಅಂತಹ ನಮ್ಮ ನಂದ್ಯ ಸುಂದರ ಬೆಳ್ಚಾಡರು ನಮ್ಮ ಈ ಭಗವತಿ ತೀಯ ಸಮಾಜ ಸೇವಾ ಸಮಿತಿಯ ಗೌರವಾಧ್ಯಕ್ಷರು. ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಒಬ್ಬ ಪುರುಷನ ಹಿಂದೆ ಒಬ್ಬಳಕ್ಕೆ ಸ್ತ್ರೀ ಇರ್ತಾಳೆ ಎನ್ನುವಂಥದ್ದು ಕಟು ಸತ್ಯ. ನಮ್ಮ ಈ ನಂದ್ಯ ಮನೆತನದ ವಿಶೇಷ ಏನು ಅಂತ ಹೇಳಿದರೆ, ನಂದ್ಯದ ಮನೆಯ ಗುರಿಕಾರ ಆಗುವವರು ಕೋಟ್ಯಾನ್ ಮನೆತನದವರು ಆಗಿರಬೇಕು. ನಂದ್ಯ ಮುಂಡಪ್ಪ ಬೆಳ್ಚಾಡ್ರು ಕೋಟ್ಯಾನ್ ಮನೆತನದವರು. ಆ ಗೌರವ ಈ ಮನೆಯಲ್ಲಿ ಉಳಿಬೇಕು, ಅದು ಮುಂದುವರಿಬೇಕು ಎನ್ನುವ ನೆಲೆಯಲ್ಲಿ ನಮ್ಮ ನಂದ್ಯ ಸುಂದರ ಬೆಳ್ಚಾಡ್ರಿಗೆ ಕೋಟ್ಯಾನ್ ಮನೆತನದ ಹುಡುಗಿಯನ್ನು ತಂದು, ಆ ಬಳಿಕ ಅವರಲ್ಲಿ ಹುಟ್ಟಿದಂತಹ ಮಗು ನಮ್ಮ ಚಿದಾನಂದ ಗುರಿಕಾರರು. ಅಂತಹ ಈ ನಂದ್ಯ ಮನೆಗೆ ಸೊಸೆಯಾಗಿ ನಂದ್ಯ ಸುಂದರ ಬೆಳ್ಚಾಡರ ಧರ್ಮಪತ್ನಿಯಾಗಿ ಬಂದವರು ನಮ್ಮ ಕುಸುಮಕ್ಕ. ಅವರು ಅಂದಿನಿಂದ ಇಂದಿನವರೆಗೂ ಕೂಡ ತಮ್ಮ ಗಂಡನ ಅವರ ಯಾವುದೆಲ್ಲ ಧಾರ್ಮಿಕ ಅಥವಾ ಸಾಮಾಜಿಕ ಅಥವಾ ಯಾವುದೇ ಕಾರ್ಯಕ್ರಮ ಇದೆ ಅದಕ್ಕೆ ಪೂರಕವಾಗಿ ಅವರಿಗೆ ತಕ್ಕ ಸತಿಯಾಗಿ ಇಂದಿಗೂ ಈ ನಂದ್ಯದ ಮನೆಯನ್ನು ಬೆಳಗಿಸುವಲ್ಲಿ ಅವರ ಶ್ರಮ ಬಹಳ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪರಿಚಯಿಸ್ತಾ ಇದ್ದೇನೆ. ನಮ್ಮ ಶ್ರೀ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ನಂದ್ಯ ಪೊಲಳಿ ಇದರ ಅಧ್ಯಕ್ಷರಾಗಿ ಹಾಗೂ ನಮ್ಮ ನಂದ್ಯಮನೇಲ್ ಗ್ರಾಮದ ಗುರಿಕಾರರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವವರು ಶ್ರೀಯುತ ಚಿದಾನಂದ ಗುರಿಕಾರ ನಂದ್ಯ. ಈ ನಂದ್ಯ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಪೊಲಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಮುತುವರ್ಜಿಯಿಂದ ನಮ್ಮನ್ನೆಲ್ಲ ಕೂಡಿ ಹಾಕಿಕೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರ ಗುರಿಕಾರ್ಮೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ನಂದ್ಯಮನೇಲ್ ಗ್ರಾಮ ಹಾಗೂ ನಮ್ಮ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಅವರ ಈ ಸಹಕಾರವನ್ನು ನಾವು ಇನ್ನು ಮುಂದಕ್ಕೂ ಯಾಚಿಸ್ತಾ ಇದ್ದೇವೆ. ಶ್ರೀ ಭಗವತಿ ತೀಯ ಸಮಾಜ ಸೇವಾ ಸಮಿತಿ ನಂದ್ಯ ಪೊಲಳಿ ಇದರ ಉಪಾಧ್ಯಕ್ಷರಾಗಿ ಹಾಗೂ ನಮಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾ ಇರುವವರಲ್ಲಿ ಶ್ರೀ ರಾಮಚಂದ್ರ ಬಂಗೇರ ಮಾರಿಪಳ್ಳ ಇವರು ಪ್ರಮುಖರು. ಇವರು ಮಾಡೂರು ಶ್ರೀ ಭಗವತಿ ಕ್ಷೇತ್ರದ ಗುರಿಕಾರರು ಹೌದು. ಒಳ್ಳೆಯ ಧಾರ್ಮಿಕ ಮುಂದಾಳು, ಹಾಗೆ ಧರ್ಮನಿಷ್ಠರು, ಹಾಗೆ ಸತ್ಯವಂತರು. ನಮ್ಮ ಈ ಧಾರ್ಮಿಕ ಕಾರ್ಯದಲ್ಲಿ ನಮ್ಮ ಈ ನಂದ್ಯ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಕೂಡ, ಹಾಗೆ ನಮ್ಮ ಉಳ್ಳಾಲ ನಮ್ಮ ಈ ಪೊಲಳಿ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಕೂಡ, ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ತಮ್ಮನ್ನು ತೊಡಗಿಸಿಕೊಂಡು ಬಹಳ ಯಶಸ್ವಿಯಾಗಿ ನಮ್ಮೊಂದಿಗೆ ಯುವಕರಂತೆ ಇದ್ದು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ತಮಗೆ ಪರಿಚಯಿಸ್ತಾ ಇದ್ದೇವೆ. ಶ್ರೀಯುತ ಗೋಪಾಲ ಬೆಳ್ಚಡ ಬೆಂಜನಪದವು ನಮ್ಮ ಸಮಿತಿಯ ಉಪಾಧ್ಯಕ್ಷರಲ್ಲಿ ಓರ್ವರು. ಹಾಗೆ ನಮ್ಮ ಈ ನಂದ್ಯ ಕ್ಷೇತ್ರದ ಜೀರ್ಣೋದ್ಧಾರ ಸಮಯದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಬಹಳ ಮುತುವರ್ಜಿಯಿಂದ ಎಲ್ಲ ತೀಯ ಬಂಧುಗಳನ್ನು ಮುಂದಿಟ್ಟುಕೊಂಡು, ಈ ನಂದ್ಯದ ಮನೆ ಯಜಮಾನರನ್ನು ಮುಂದಿಟ್ಟುಕೊಂಡು, ನಂದ್ಯ ಗುರಿಕಾರರನ್ನು ಮುಂದಿಟ್ಟುಕೊಂಡು ಈ ನಂದ್ಯ ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯಕ್ರಮದಲ್ಲಿ ತುಂಬ ದುಡಿದವರು. ಅದರಂತೆ ನಮ್ಮ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಭಗವತಿ ತೀಯ ಸಮಾಜ ಸೇವಾ ಸಮಿತಿಯಲ್ಲಿ ನಮ್ಮ ಎಲ್ಲರ ಆಶಯದಂತೆ ಉಪಾಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲೂ ಭಾಗವಹಿಸುತ್ತಾ ನಮಗೆ ಸಲಹೆ ಮಾರ್ಗದರ್ಶನವನ್ನು ಮಾಡುತ್ತಾ ಕಾರ್ಯಕ್ರಮದಲ್ಲಿ ಯಶಸ್ವಿಯ ಪಥಕ್ಕೆ ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇದ್ದಾರೆ ಶ್ರೀ ರಾಘವ ಸುವರ್ಣ, ಜಾಸ್ಮಿನ್ ಟೈಲರ್ ಕೈಕಂಬ. ಶ್ರೀ ರಾಘವ ಸುವರ್ಣ ಇವರು ನಮ್ಮ ಈ ಭಗವತಿ ತೀಯ ಸಮಾಜ ಸೇವಾ ಸಮಿತಿಯ ಉಪಾಧ್ಯಕ್ಷರಲ್ಲಿ ಓರ್ವರು. ಹಾಗೆ ನಮ್ಮ ಪುಲ್ಲಾಂಜಿಯ ಸುವರ್ಣ ತರವಾಡಿನ ಜಮೆಹಿತ್ಲು ಇದರಲ್ಲಿ ಕೂಡ ಆಡಳಿತ ಮಂಡಳಿಯಲ್ಲಿ ಇದ್ದುಕೊಂಡು ಅದರ ಯಶಸ್ವಿ ಕಾರ್ಯಕ್ರಮದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅಲ್ಲದೆ ನಮ್ಮ ಎಲ್ಲ ಈ ಕಾರ್ಯಕ್ರಮದ ಸುಮಾರು 20-22 ಲಕ್ಷ ವೆಚ್ಚದ ಈ ಕಾರ್ಯಕ್ರಮದಲ್ಲಿ ನಮಗೆ ಏನೆಲ್ಲ ಸ್ವಲ್ಪ ಎಡರು ಬಂದಾಗ ಕೂಡ ಆರ್ಥಿಕ ನೆಲೆಯಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವಂತೆ ಸಹಕರಿಸ್ತಾ ಇರುವವರಲ್ಲಿ ಶ್ರೀಯುತ ರಾಘವ ಸುವರ್ಣರವರೊಬ್ಬರು. ಅವರನ್ನು ಕೂಡ ನಮ್ಮ ಇಂದಿನ ನಮ್ಮ ಈ ಶ್ರೋತೃಗಳಿಗೆ ತಮ್ಮನ್ನು ಪರಿಚಯಿಸ್ತಾ ಇದ್ದೇನೆ. ಶ್ರೀಯುತ ದೇವದಾಸ್ ಮಾಸ್ಟರ್ ಅರ್ಕುಲ ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಒಬ್ಬ ಒಳ್ಳೆಯ ಹವ್ಯಾಸಿ ಯಕ್ಷಗಾನ ಶಿಕ್ಷಕರು, ಯಕ್ಷಗಾನ ಕಲಾವಿದರು. ಅಲ್ಲದೆ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ನೆಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ನಮ್ಮ ಎಲ್ಲರ ಆಶಯದಂತೆ ನಮ್ಮ ಈ ಸಂಸ್ಥೆಯಲ್ಲಿ ಗೌರವ ಸಲಹೆಗಾರರಾಗಿ ನಮ್ಮ ಜೊತೆ ಇದ್ದಾರೆ. ಅಲ್ಲದೆ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಕೂಡ
ಬಂದು ನಮ್ಮೊಂದಿಗೆ ಇದ್ದುಕೊಂಡು ತನ್ನ ಸಂಪೂರ್ಣ ಸಹಕಾರವನ್ನು ನೀಡುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಶ್ರಮಿಸ್ತಾ ಇದ್ದಾರೆ. ಅಲ್ಲದೆ ಒಳ್ಳೆಯ ದೈವ ಭಕ್ತರು ಕೂಡ ಹೌದು. ಪೊಳಲಿ ಕ್ಷೇತ್ರ ಇರ್ಬೋದು ಅಥವಾ ಉಳ್ಳಾಲ ಕ್ಷೇತ್ರ ಇರ್ಬೋದು ಅಥವಾ ಅವರ ಆ ಕಾರ್ಯಸ್ಥಳವಾದಂತಹ ತುಪ್ಪೆಕಲ್ಲು ಕ್ಷೇತ್ರದಲ್ಲಿರ್ಬೋದು ಅಥವಾ ಈ ನಂದ್ಯ ಕ್ಷೇತ್ರದಲ್ಲಿರ್ಬೋದು, ಎಲ್ಲದರಲ್ಲಿಯೂ ಕೂಡ ತಮ್ಮ ಪಾಲಿನ ದೇಣಿಗೆಯನ್ನು ನೀಡುವುದರ ಮೂಲಕ ಅದಕ್ಕೆ ಯಾವುದೆಲ್ಲ ಸಹಕಾರ ಬೇಕೋ ಅದನ್ನೆಲ್ಲ ನೀಡುವುದರ ಮೂಲಕ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪರಿಚಯಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಬೆನ್ನೆಲುಬು ಅಥವಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟವರು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಉಮೇಶ್ ಸಾಲ್ಯಾನ್ ಬೆಂಜನ್ ಪದವ್ ಇವರು. ವೃತ್ತಿಯಲ್ಲಿ ಉದ್ಯಮಿಗಳು ಹಾಗೆ ಕೊಡುಗೈ ದಾನಿಗಳು ಕೂಡ. ಒಂದು ವಿಶೇಷ ಅಂತ ಹೇಳಿದರೆ, ನಮ್ಮ ಪೊಳಲಿ ಕ್ಷೇತ್ರಕ್ಕೆ ವಿಶೇಷವಾದ ಕೆಂಪು ಕಲ್ಲಿನ ಅವಶ್ಯಕತೆ ತುಂಬ ಇತ್ತು. ವಿಶೇಷ ವಿನ್ಯಾಸದ ಕೆಂಪು ಕಲ್ಲಿನ ಅವಶ್ಯಕತೆ ತುಂಬ ಇರುವಾಗ ಅದನ್ನು ಮಾಡಿಸುವಲ್ಲಿ ಮುಂದೆ ಬಂದವರು ಉಮೇಶ್ ಸಾಲ್ಯಾನ್ರವರು. ಈ ಪೊಳಲಿ ಕ್ಷೇತ್ರದಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಬೇರೆ ಬೇರೆ ರೀತಿಯ ವಿಶೇಷ ವಿನ್ಯಾಸದ ಕೆಂಪು ಕಲ್ಲು ಇವರ ಉದ್ದಿಮೆಯಿಂದ ಇವರು ಅದನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮ ಪೊಳಲಿ ಕ್ಷೇತ್ರಕ್ಕೆ ಕೊಟ್ಟವರು. ಅದರಂತೆ ನಮ್ಮ ಈ ಭಗವತಿ ತೀಯಾ ಸಮಾಜದಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ದೊಡ್ಡ ಧನ ಸಹಾಯವನ್ನು ಮಾಡಿ, ಅಲ್ಲದೆ ಬೇರೆ ಬೇರೆ ದಾನಿಗಳನ್ನು ಗುರುತಿಸುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡ್ತಾ ಇದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರಿಗಳಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ತಮಗೆ ಪರಿಚಯಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಯುತ ರಾಮದಾಸ್ ಬಿ ಸಾಲ್ಯಾನ್ ಬೆಂಜನ್ ಪದವ್. ನಮ್ಮ ಈ ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಮಗೆ ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡ್ತಾ ಇರುವವರು. ಅಲ್ಲದೆ ತಾನು ಕೂಡ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ದುಡಿಯುವುದರ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರುವವರು. ನಮ್ಮಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ, ಕಾರ್ಯಕ್ರಮವನ್ನು ಜೋಡಿಸುವಾಗ ಕೆಲವು ತಪ್ಪುಗಳಾಗ್ತದೆ, ಕೆಲವು ಹೆಚ್ಚು ಕಡಿಮೆ ಆಗ್ತದೆ. ಅದನ್ನೆಲ್ಲ ಅವರು ನೋಡಿಕೊಂಡು ನಮಗೆ ಅದನ್ನು ತಿಳಿಯ ಹೇಳಿ ಅದು ಸರಿಯಾಗುವಂತೆ ಮಾಡುವುದರಲ್ಲಿ ನಮಗೆ ಮಾರ್ಗದರ್ಶಕರಾಗಿರುವವರು ಶ್ರೀಯುತ ರಾಮದಾಸ್ ಬಿ ಸಾಲ್ಯಾನ್ ಬೆಂಜನ್ ಪದವ್ ಇವರು. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಪರಿಚಯಿಸ್ತಾ ಇದ್ದೇನೆ. ಶ್ರೀಯುತ ಮೋಹನ್ ಬಿ ಸಾಲ್ಯಾನ್ ಬೆಂಜನ್ ಪದವ್ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರು. ಈ ಕಾರ್ಯಕ್ರಮ ಅಥವಾ ನಮ್ಮ ಪೊಳಲಿಯ ನಾಡಿದಿನ 2 ದ್ವಾರದ ರಜತ ಕವಚ ಸಮರ್ಪಣಾ ಸಮಾರಂಭ ಆಗ್ತಾ ಇದೆ. ಈ ರಜತ ಕವಚವನ್ನು ಪೊಳಲಿ ದೇವಸ್ಥಾನಕ್ಕೆ ಒಪ್ಪಿಸುವಲ್ಲಿ ಮೂಲ ಕಾರಣ ವ್ಯಕ್ತಿಗಳಲ್ಲಿ ಓರ್ವರು ಶ್ರೀಯುತ ಮೋಹನ್ ಸಾಲ್ಯಾನ್ರಂತ ಹೇಳುವುದಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಸಣ್ಣ ಮಟ್ಟಿನಿಂದ ಹೊರಟಂತಹ ನಮ್ಮ ಈ ಯೋಚನೆ ಅದು ಬೃಹದಾಕಾರವಾಗಿ ಬೆಳೆದು ನಿಲ್ಲುವುದಕ್ಕೆ ಮಾತೆಯ ಅನುಗ್ರಹವೇ ಸಾಕ್ಷಿ ಅಂತ ನಾವು ನಂಬಿದ್ದೇವೆ. ಇದನ್ನು ಪ್ರಾರಂಭ ಮಾಡುವ 4 ಜನರಲ್ಲಿ ಓರ್ವರು ಮೋಹನ್ ಸಾಲ್ಯಾನ್ರವರು. ಅವರು ಯಾವತ್ತೂ ಕೂಡ ನಮ್ಮೊಂದಿಗಿದ್ದು ನಾವು ತಪ್ಪಿದಲ್ಲಿ ತಿದ್ದಿ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಸಹಕಾರವನ್ನು ಮಾಡುವವರು ನಮ್ಮ ಮೋಹನ್ ಸಾಲ್ಯಾನ್ರವರು. ಒಟ್ಟಿನಲ್ಲಿ ಮುಖ್ಯವಾಗಿ ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಇದು ಇವರ ಮೂಲ ಮಂತ್ರ. ಅದನ್ನು ತನ್ನ ಜೀವನದಲ್ಲಿಯೂ ತನ್ನ ಬದುಕಿನಲ್ಲಿಯೂ ಸಂಸ್ಥೆಯಲ್ಲಿಯೂ ತೊಡಗಿಸಿಕೊಂಡಂತಹ ಒಬ್ಬ ಒಳ್ಳೆಯ ಸಲಹೆಗಾರ ಶ್ರೀಯುತ ಮೋಹನ್ ಸಾಲ್ಯಾನ್ರವರನ್ನು ಈ ಸಂದರ್ಭದಲ್ಲಿ ಪರಿಚಯಿಸ್ತಾ ಇದ್ದೇನೆ. ಶ್ರೀಯುತ ಜಗದೀಶ್ ಕಡೆಗೋಳಿಯವರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು. ಇದು ಹೇಳಿದರೆ ಬಹಳ ಅವರ ಒಂದಂಶ ಮಾತ್ರ ಆದೀತು. ಇವರು ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹೆಚ್ಚಿನ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಬ್ಬ ಧಾರ್ಮಿಕ ನೇತಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಸಹಕಾರ ಬಹಳಷ್ಟು. ನಾವು ಅದನ್ನು ಹೇಳಿದರೆ ಅದು ಕಡಿಮೆ ಆದೀತು. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರ ಈ ಕೆಲಸ ಕಾರ್ಯಕ್ರಮಗಳ ಮಧ್ಯೆಯೂ ಒತ್ತಡದ ಮಧ್ಯೆಯೂ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಅವರು ನಮ್ಮ ಜೊತೆ ಇರುವವರು. ಅವರ ಮೂರ್ತಿ ಚಿಕ್ಕದಾದರೂ ಅದು ಕೀರ್ತಿ ದೊಡ್ಡದು. ಅಂತಹ ಒಂದು ವ್ಯಕ್ತಿತ್ವ ಇರುವಂತಹ ಸರಳ ಸಜ್ಜನಿಕೆಯ ಒಬ್ಬ ನಿಗರ್ವಿ ಒಳ್ಳೆಯ ಸರಳ ವ್ಯಕ್ತಿತ್ವದ ಜಗದೀಶ್ ಕಡೆಗೋಳಿ ಅವರು ನಮ್ಮ ಈ ಸಂಸ್ಥೆಯಲ್ಲಿದ್ದಾರೆ ಎನ್ನುವುದು ನಮಗೆಲ್ಲ ಹೆಮ್ಮೆ. ಅವರ ಕಾರ್ಯ ವೈಖರತೆಯಿಂದಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಪರಿಚಯಿಸ್ತಾ ಇದ್ದೇನೆ. ನಮ್ಮ ಪ್ರಸ್ತುತ ನಂದ್ಯ ಸುಂದರ ಬೆಳ್ಚಾಡರ ಮನೆಯಲ್ಲಿ ನಮ್ಮ ಚಿದಾನಂದ ಗುರಿಕಾರರು ಹಿರಿಯರು. ಆ ಬಳಿಕ ಅವರ 2ನೇ ಮಗ ಶ್ರೀಯುತ ಪ್ರೇಮ್ ಕುಮಾರ್ ನಂದ್ಯ, ಇನ್ನೊಬ್ಬ ತಮ್ಮ ಶ್ರೀಯುತ ಬಲರಾಜ್ ನಂದ್ಯ, ಹಾಗೆ ಈ 3 ತಮ್ಮಂದಿರಿಗೆ ಅಕ್ಕನಾಗಿ ಶ್ರೀಯುತ ಶುಭಲಕ್ಷ್ಮಿ ಅವರು ಈ ಮನೆಯ ಮುತ್ತುಗಳು. ಅದರಲ್ಲಿ ಒಬ್ಬರು ಶ್ರೀಯುತ ಪ್ರೇಮ್ರವರು. ಇವರು ನಮ್ಮ ವೇದಿಕೆಯಲ್ಲಿ ಅಥವಾ ನಮ್ಮ ಈ ಮಾಧ್ಯಮದಲ್ಲಿ ಕಾಣುವುದು ಬಹಳ ಕಡಿಮೆ. ಅವರ ಕೆಲಸ ಏನಿದ್ರೂ ಹಿಂದುಗಡೆ. ಈ ಎಲ್ಲ ಪರಿಸರವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಸ್ವಚ್ಛವಾಗಿ ಶುದ್ಧವಾಗಿ ಇರುವುದಕ್ಕೆ ಕಾರಣ
ಅದಕ್ಕೆ ಮುಂದಲಾಗಿರುವವರು ಶ್ರೀಯುತ ಪ್ರೇಮ್ರವರು. ನಮ್ಮ ಎಲ್ಲ ಈ ನಂದ್ಯ ಕ್ಷೇತ್ರದ ಭಂಡಾರ ಮನೆ ಇರ್ಬೋದು, ಅಥವಾ ದೈವಸ್ಥಾನ ಇರ್ಬೋದು, ಅಥವಾ ದೇವರ ಸ್ಥಾನ ಇರ್ಬೋದು, ಇದೆಲ್ಲ ಬಹಳ ಶುದ್ಧವಾಗಿ ಬಹಳ ಧಾರ್ಮಿಕ ನೆಲೆಯಲ್ಲಿ ಇರುವುದಕ್ಕೆ ಇವರ ಕೊಡುಗೆ ಬಹಳ ಇದೆ. ಗುರಿಕಾರರಾಗಿ ಚಿದಾನಂದರ ಕಾರ್ಯವೈಖರಿಯಲ್ಲಿ ಅವರಿಗೆ ಸದಾ ಬೆನ್ನೆಲುಬಾಗಿದ್ದುಕೊಂಡು ಅವರ ಮಾರ್ಗದರ್ಶನದಂತೆ ಅವರ ಕೆಲಸವನ್ನು ಮಾಡುತ್ತಾ ಅಣ್ಣನಿಗೆ ನಲ್ಮೆಯ ತಮ್ಮನಾಗಿ ಈ ಮನೆಯನ್ನು ಈ ಕ್ಷೇತ್ರವನ್ನು ಬೆಳಗುವುದರಲ್ಲಿ ಇವರ ಕೊಡುಗೆ ಬಹಳ ಇದೆ. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪರಿಚಯಿಸ್ತಾ ಇದ್ದೇನೆ. ಶ್ರೀಯುತ ಶರತ್ ನಂದ್ಯ, ಉದಯೋನ್ಮುಖ ಯುವಕ. ಈ ಕ್ಷೇತ್ರವನ್ನು ಸ್ವಚ್ಛತೆಯಿಂದ ಇಡುವುದಕ್ಕೆ ಇದಕ್ಕೆ ಮುಖ್ಯ ಕಾರಣ ಶರತ್ರವರು. ಅವರ ಯಾವುದೇ ಕೆಲಸ ಕಾರ್ಯ ಇದ್ದರೂ ಕೂಡ ಯುವಕ ಬೇರೆ ಯಾವುದಕ್ಕೆ ಕಾರ್ಯಕ್ರಮಕ್ಕೆ ಹೋಗುವಂಥ ಅಭ್ಯಾಸ ಯುವಕರಿಗಿದೆ. ಆದರೆ ಅದನ್ನೆಲ್ಲ ಬಿಟ್ಟು ಈ ಧರ್ಮದ ಮೇಲೆ ಭಕ್ತಿ ಇಟ್ಟು, ಈ ದೈವದ ಮೇಲೆ ಭಕ್ತಿ ಇಟ್ಟು ಈ ಕ್ಷೇತ್ರವನ್ನು ಸ್ವಚ್ಛವಾಗಿಡುವುದರಲ್ಲಿ ಶರತ್ರವರ ಕೊಡುಗೆ ಅಪಾರ ಇದೆ. ಇವರೆಲ್ಲರ ಈ ಕೆಲಸದಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕಿರಣ್ ರವರು, ನಾವು ಆಗ ಹೇಳಿದ ಹಾಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎದುರಿಗಿದ್ದರೆ ಅದರ ಹಿಂದಿರುವ ಶಕ್ತಿಗಳು ಇಂತಹ ಕರಸೇವಕರು, ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪರಿಚಯಿಸ್ತಾ ಇದ್ದೇನೆ. ನಮ್ಮ ಪುಟಾಣಿ ಮಕ್ಕಳು ರನ್ವಿತ್, ತನೀಶ್, ಸುಜನ್, ವಿಹಾನ್, ಇವರು ಕೂಡ ನಮ್ಮ ಈ ನಂದ್ಯದ ಮನೆಯ ಕುಡಿಗಳು. ಅವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವ ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪರಿಚಯಿಸ್ತಾ ಇದ್ದೇನೆ. ನಮ್ಮ ಈ ಕನ್ನಡ ಕರಾವಳಿಯಲ್ಲಿ ಅಥವಾ ತುಳುನಾಡಿನಲ್ಲಿ ಅವಿಭಕ್ತ ಕುಟುಂಬಕ್ಕೆ ಹೆಸರುವಾದಂಥದ್ದು. ಆದರೆ ಅವಿಭಕ್ತ ಕುಟುಂಬ ಈಗ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಒಂದು ಅಪವಾದ ಎನ್ನುವ ನೆಲೆಯಲ್ಲಿ ಈ ನಂದ್ಯದ ಮನೆ ಸಾಕ್ಷಿ ಆಗ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಈ ನಂದ್ಯದ ಮನೆಯಲ್ಲಿ ಅಣ್ಣ ತಮ್ಮಂದಿರು, ಅಣ್ಣನ ಮಕ್ಕಳು, ಅವರ ಸೊಸೆಯಂದಿರು, ಅವರ ಮಕ್ಕಳು, ಹಾಗೆ ತಮ್ಮನ ಮಕ್ಕಳು, ಅವರ ಮಕ್ಕಳು, ಹೀಗೆ ತುಂಬ ಜನ ಒಂದೇ ಮಡಕೆಯ ಅನ್ನವನ್ನು ಉಣ್ಣುವುದರ ಮೂಲಕ ನಮ್ಮ ಈ ಅವಿಭಕ್ತ ಕುಟುಂಬಕ್ಕೆ ಸಾಕ್ಷಿಯಾಗಿದ್ದಾರೆ. ಸುಂದರ ಬೆಲ್ಚಾಡರ ತಮ್ಮ ನಂದ್ಯ ಶೇಖರ ಬೆಲ್ಚಾಡ್ರು, ಅವರ ಧರ್ಮಪತ್ನಿ ಶ್ರೀಮತಿ ವೇದಾವತಿ ಶೇಖರ ಬೆಲ್ಚಾಡ, ಅವರು ಕೂಡ ಈ ಮನೆಯ ಸೊಸೆಯಾಗಿ ನಂದ್ಯದ ಮನೆಗೆ ಬಂದು ಅವರ ಅಕ್ಕ ಕುಸುಮಕ್ಕ ಇರ್ಬೋದು, ಅವರ ಭಾವನ ಮಾರ್ಗದರ್ಶನ ಇರ್ಬೋದು, ಅಥವಾ ಅವರ ಕೈ ಹಿಡಿದ ಗಂಡನ ಆಜ್ಞೆ ಇರ್ಬೋದು, ಅದಕ್ಕೆಲ್ಲ ತಲೆಬಾಗುತ್ತಾ ಈ ಮನೆಯ ಧರ್ಮ ಏನಿದೆಯೋ, ಇಲ್ಲಿಯ ನಿಷ್ಠೆ ಏನಿದೆಯೋ ಅದಕ್ಕೆಲ್ಲ ಕಟಿಬದ್ಧರಾಗಿ ಇಂದಿನವರೆಗೂ ಈ ಮನೆಯಲ್ಲಿ ವ್ಯವಸ್ಥಿತವಾಗಿ ಬೆಳೆದುಕೊಂಡು ಬಂದವರು ಶ್ರೀಮತಿ ವೇದಾವತಿ ಅಕ್ಕ. ಅವರನ್ನು ಕೂಡ ಈ ನಂದ್ಯದ ಮನೆಯ ಸೊಸೆಯಾಗಿ ತಮಗೆ ಪರಿಚಯಿಸ್ತಾ ಇದ್ದೇನೆ. ಶ್ರೀಮತಿ ಗೌರಿ ಕುಂಜಪ್ಪ ಬಂಗೇರ ಎನ್ನುವಂಥವರು ನಮಗೆಲ್ಲ ದೊಡ್ಡ ಮಾರ್ಗದರ್ಶಕರು. ನಾವೆಲ್ಲ ಸಣ್ಣದಿರುವಾಗ ಈ ತೀಯ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಮೆರೆದವರು. ಅವರ ಧರ್ಮಪತ್ನಿ ಶ್ರೀಮತಿ ಗೌರಿ ಕುಂಜಪ್ಪ ಬಂಗೇರು ಈ ನಂದ್ಯದ ಮನೆಯ ಮಗು. ಮುಂಡಪ್ಪ ಬೆಲ್ಚಾಡರ ಪುತ್ರಿ, ನಮ್ಮ ನಂದ್ಯ ಸುಂದರ ಬೆಲ್ಚಾಡರ ತಂಗಿ. ಅವರು ಈ ಮನೆಯ ಪುತ್ರಿಯಾಗಿ, ಹಾಗೆ ಬಡಕಬೈಲು ಕುಂಜಪ್ಪ ಬಂಗೇರ ಧರ್ಮಪತ್ನಿಯಾಗಿ ನಮ್ಮ ಎಲ್ಲ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಮ್ಮ ತೀಯ ಸಮಾಜದ ರೀತಿ ರಿವಾಜು ಏನಿದೆಯೋ, ಅಥವಾ ಪೊಲಲಿ ಕ್ಷೇತ್ರದ ನಮ್ಮ ಕಾರ್ಯಕ್ರಮ ಏನಿದೆಯೋ ಅದನ್ನೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಮಕ್ಕಳಿಗೂ ಕೂಡ ಮಾರ್ಗದರ್ಶಕರಾಗಿ, ನಮಗೆಲ್ಲ ಪ್ರೀತಿಯ ಅಕ್ಕನಾಗಿ ನಮ್ಮ ಜೊತೆ ಇರುವವರು. ನಾವು ತಪ್ಪಿದಲ್ಲಿ ನಮ್ಮನ್ನು ಬೈದು ತಿದ್ದಿ ಪ್ರೋತ್ಸಾಹಿಸುವಂತಹ ನಮ್ಮೆಲ್ಲರ ಗೌರಿ ಅಕ್ಕನನ್ನು ಈ ಕಾರ್ಯಕ್ರಮಕ್ಕೆ ಪರಿಚಯಿಸ್ತಾ ಇದ್ದೇನೆ. ನಮ್ಮ ಗುರಿಕಾರರ ಅತ್ತೆ ಶ್ರೀಮತಿ ರೋಹಿಣಿ ಅಕ್ಕ. ಒಂದು ಮನೆ ಅಥವಾ ಒಂದು ಕ್ಷೇತ್ರ ಬೆಳಗಬೇಕಿದ್ದರೆ ಪರಿಸರದವರ ಸಹಕಾರ ಬಹಳ ಮುಖ್ಯ. ಹಾಗೆ ಈ ಪರಿಸರದ ಒಬ್ಬ ವ್ಯಕ್ತಿಯಾಗಿ, ಅದು ಅಲ್ಲದೆ ನಂದ್ಯದ ಮನೆಯ ಸಂಬಂಧಿಕರಾಗಿ ಈ ದೇವಸ್ಥಾನದ ಈ ಕ್ಷೇತ್ರದ ಯಶಸ್ವಿಯಲ್ಲಿ ಅಹರ್ನಿಶಿ ದುಡಿಯುವುದರ ಮೂಲಕ ನಾವೆಲ್ಲ ಕಾಣ್ತೇವೆ. ಸೆಗಣಿ ಸಾರಿಸುವುದು ಅಥವಾ ಶುದ್ಧ ಮಾಡುವುದು ಇದೆಲ್ಲ ಬಹಳ ಅಪರೂಪ. ಆದರೆ ನಂದ್ಯ ಕ್ಷೇತ್ರದ ಪರಿಸರ ಸೆಗಣಿ ಸಾರಿಸಿಯೇ ಶುದ್ಧ ಆಗಬೇಕು ಎನ್ನುವ ನೆಲೆಯಲ್ಲಿ ಅವರು ಹಾಗೂ ಅವರ ಬಳಗದವರನ್ನು ಸೇರಿಸಿಕೊಂಡು ಈ ಸ್ವಚ್ಛತೆಯ ಕಾರ್ಯ ಇರ್ಬೋದು, ಅಥವಾ ನಮ್ಮ ವರ್ಷದ ಕಾರ್ಯಕ್ರಮದಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡು ಈ ನಂದ್ಯದ ಮನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ಒಬ್ಬ ವಿಶಿಷ್ಟ ಮಹಿಳೆ ಶ್ರೀಮತಿ ರೋಹಿಣಿ ಅಕ್ಕನನ್ನು ಈ ಕಾರ್ಯಕ್ರಮಕ್ಕೆ ಪರಿಚಯಿಸ್ತೇನೆ. ಶ್ರೀಮತಿ ಶಶಿಕಲಾ ಬಾಬು ಬೆಲ್ಚಾಡ ನಂದ್ಯ, ಇವರು ವೃತ್ತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ
ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ನೆಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ನಮ್ಮ ರೋಹಿಣಿ ಅಕ್ಕನ ತಂಗಿ. ಹಾಗೆ ಈ ನಮ್ಮ ಕ್ಷೇತ್ರದ ಅಥವಾ ನಮ್ಮ ಸಂಸ್ಥೆಯ ಹಾಗೆ ನಮ್ಮ ಭಗವತಿ ತೀಯ ಸಮಾಜದ ಎಲ್ಲ ಭಗವತಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಈ ಭಾಗದ ಜನರಿಗೆ ಒಳ್ಳೆಯ ಮಕ್ಕಳಿಗೆ ಬೋಧನೆಯನ್ನು ಮಾಡುತ್ತಾ ಶಿಸ್ತು ಪರಿಪಾಲನೆಯಲ್ಲಿ ಮಕ್ಕಳನ್ನು ಪ್ರೇರೇಪಿಸುತ್ತಾ ಧಾರ್ಮಿಕ ನೆಲೆಯಲ್ಲಿರುವಂತಹ ಶಶಿಯಕ್ಕನನ್ನು ಈ ಕಾರ್ಯಕ್ರಮಕ್ಕೆ ಪರಿಚಯಿಸ್ತಾ ಇದ್ದೇನೆ. ವೀಕ್ಷಕರ ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸುದ್ದಿನ ವೆಬ್ಸೈಟ್ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟರ ತನಕ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಹಾಗೆ ನಂದಿಯ ಪೊಳಲಿ ಏನಿದೆ ಈ ಕ್ಷೇತ್ರಕ್ಕೂ ಆ ಕ್ಷೇತ್ರಕ್ಕೆ ಇರುವಂಥ ಅವಿನಾಭಾವ ಸಂಬಂಧ ಮತ್ತು ಇದಕ್ಕೆ ಇರುವಂಥ ಹಿನ್ನೆಲೆ ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ವಿಚಾರಗಳ ಬಗ್ಗೆ ಇಲ್ಲಿಯ ಹಿರಿಯರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಾಡಿದ್ದು 24ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾಗಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಮಾತೆಗೆ ಅವರ ಒಂದು ಗುಡಿಗೆ ದ್ವಯಗಳ ರಜತ ಕವಚ ಸಮಾರಂಭ ಇದೇ ಒಂದು ಕ್ಷೇತ್ರದಲ್ಲಿ ಆಗಲಿಕ್ಕಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ತೀಯ ಸಮಾಜ ಬಾಂಧವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ನಡೆಯುವಂತಹ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಧರ್ಮಗಳಾಗಿರ್ಬೋದು, ಬೇರೆ ಬೇರೆ ಸಮಿತಿಗಳಾಗಿರ್ಬೋದು, ಕೊಡುಗೆಗಳು ಸಾಕಷ್ಟಿದೆ. ಅದರಲ್ಲಿ ತೀಯ ಸಮಿತಿ ಬಾಂಧವರ ಕೊಡುಗೆ ಕೂಡ ನಾಡಿದ್ದು ವಿಜೃಂಭಣೆಯಿಂದ ಅಂದರೆ ಈ ಕ್ಷೇತ್ರದಿಂದ ಹೊರಟುವಂತಹ ಮೆರವಣಿಗೆಯ ಮೂಲಕ ಆ ಕ್ಷೇತ್ರಕ್ಕೆ ದೇವರಿಗೆ ರಜತ ಕವಚ ಏನಿದೆ ಅದನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಅಷ್ಟೇ ಅದ್ಧೂರಿಯಾಗಿ ನಡೀಲಿಕ್ಕಿದೆ. ಒಟ್ಟಿನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಹೆಚ್ಚಿನದ ಮಾಹಿತಿಗಳನ್ನು ತಾವೆಲ್ಲರೂ ಕೂಡ ಕೇಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ಹೆಚ್ಚಿನದಂಥ ಮಾಹಿತಿಗಳನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ನಾಡಿದ್ದು 24ನೇ ತಾರೀಕಿನಂದು ಇದೇ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಸರ್ವ ಧರ್ಮದ ಎಲ್ಲ ಬಾಂಧವರು ಕೂಡ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ.